ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಶ್ರೀಚೈತನ್ಯಮೀಶ್ವರಂ ಪರಮಾನಂದಮಾಧವಂ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭಕ್ತದೆ ಶ್ರೀಮತಿ ಭಕ್ತಿರಾಘ ಸ್ವಾಮಿ ನಾಮ್ನೆ. ನಮಸ್ತೆ ಗೌರ ಸೇವಾಯಾಂ ಸದಾ ನಿವೇದಿತೋಪಾದಾರ್ಥೋ ವರ್ಣಾಶ್ರಮ. ಹರೇ ಕೃಷ್ಣ ಎಲ್ರಿಗೂ. ಇವತ್ತು 7ನೇ ಅಧ್ಯಾಯದ 24ನೇ ಶ್ಲೋಕವನ್ನ ನಾವೆಲ್ಲರೂ ಸೇರಿ ಓದೋಣ. ಶ್ರೀಲ ಪ್ರಭುಪಾದರು ಬರೆದಂತಹ ತಾತ್ಪರ್ಯವನ್ನು ಸೇರಿಸಿಕೊಂಡು, ಇದರ ಹಿಂದೆ 3-4 ಶ್ಲೋಕಗಳಲ್ಲಿ ವಿಷ್ಣು ತತ್ವವನ್ನು ಬಿಟ್ಟು ಬೇರೆ ದೇವತೆಗಳ ಬಗ್ಗೆ ಅರ್ಚನೆ ಮಾಡುವರ ಸ್ಥಿತಿಗತಿ ಏನು, ಅವರ ಮನಸ್ಥಿತಿ ಏನು ಅಂತ ಹೇಳುದನ್ನ ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದೇವೆ. ಅಂದ್ರೆ ಅಲ್ಪ ಬುದ್ಧಿಯವರು ಅಥವಾ ಬುದ್ಧಿ ಕಮ್ಮಿಯವರಿಗೆ ಅಂತ ಅರ್ಥ. ಅವರನ್ನು ಮಾತ್ರ ಪೂಜೆ ಮಾಡುವವರಿಗೆ, ಅವರನ್ನು ಪರಮೋತ್ತಮ ಅಂತ ಹೇಳಿ ಪೂಜೆ ಮಾಡುವವರಿಗೆ, ಅವರೇ ಎಲ್ಲ ಅಂತ ಹೇಳಿ ಪೂಜೆ ಮಾಡುವವರಿಗೆ ಬುದ್ಧಿ ಕಮ್ಮಿ ಅಂತ ಹೇಳಿ ಆ ಶ್ಲೋಕಗಳಲ್ಲಿ ನಮಗೆ ಅರ್ಥ ಆಗಿದೆ. ಅದಲ್ಲದೆ ಅವರು ಜಾಸ್ತಿ ಇಂದ್ರಿಯ ತೃಪ್ತಿಯ ಹಿಂದೆ ಇರುವ ಕಾರಣ ಅವರಿಗೆ ಆ ರೀತಿಯ ಮನಸ್ಸನ್ನ, ಆ ರೀತಿಯ ಚಿಂತನೆಯನ್ನ ಭಗವಂತನೇ, ಕೃಷ್ಣನೇ ಫರ್ಮ್ ಅಥವಾ ಒಂದು ಅದನ್ನು ಏನ್ ಮಾಡೋದು ಅಂತ ಹೇಳಿದ್ರೆ ಅದನ್ನೇ ಬೇರೂರು ಹಾಗೆ, ಆ ಒಂದು ವಿಚಾರವನ್ನ, ಆ ಸಂಕಲ್ಪವನ್ನ ದೃಢ ಆಗುವ ಹಾಗೆ ಕೃಷ್ಣನೇ ಮಾಡಿರ್ತಾನೆ. ಅದು ಯಾಕೆ ಅಂತ ಹೇಳೋದ್ರ ಬಗ್ಗೆ ಕೂಡ ನಾವು ನೆನ್ನೆ ಅಥವಾ ಮೊನ್ನೆ ಕ್ಲಾಸ್ಗಳಲ್ಲಿ ಚರ್ಚೆ ಮಾಡಿದ್ದೇವೆ. ಇವತ್ತು ಇನ್ನೂ ಸ್ವಲ್ಪ ಮುಂದೆ ಹೋಗಿ, ತುಂಬಾ ಇಂಪಾರ್ಟೆಂಟ್ ಶ್ಲೋಕ ಇದು, ಅಷ್ಟು ತುಂಬಾ, ಯಾಕಂದ್ರೆ ನಮ್ಮ ಹೃದಯದಲ್ಲಿ ಹೆಚ್ಚಿನವರಿಗೆ ಇದು ಗಾಢವಾಗಿ ಇರ್ತದೆ. ಭಕ್ತರು ಅಂತ ಹೇಳಿದ್ರು ಕೂಡ ಕೆಲವೊಂದ್ಸಲ ಭಕ್ತರಿಗೂ ಇರ್ತದೆ, ಭಕ್ತರಲ್ಲದವರಿಗೆ ಕೂಡ, ಕೃಷ್ಣನ ಭಕ್ತರಲ್ಲದವರಿಗೆ ಕೂಡ ಈ ಭಾವನೆಗಳು ತುಂಬಾ ಗಾಢವಾಗಿರ್ತದೆ. ಯಾಕಂದ್ರೆ ಎಷ್ಟೋ ಜನ್ಮ ಜನ್ಮಾಂತರದಿಂದ ಇರುವಂತ ಭಾವ, ಆ ಭಾವ ಯಾವುದು ಅಂತ ಹೇಳಿ ನಮ್ಗೆ ಇವತ್ತು ಅರ್ಥ ಆಗ್ಲಿಕ್ಕಿದೆ. ಆ ಭಾವದಿಂದ ನಾವು ಹೇಗೆ ಹೊರಗೆ ಹೋಗ್ಬೋದು ಅಂತ ಹೇಳೋದು ತುಂಬಾ ಇಂಪಾರ್ಟೆಂಟ್ ಆಗಿ ನಾವು ಅದರಿಂದ ಹೊರಗೆ ಬರ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಸಂಪೂರ್ಣವಾಗಿ ಭಗವಂತನ ಭಕ್ತಿ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಈ ವಿಚಾರಗಳೆಲ್ಲ, ಆ ಸಂಶಯ ಅಂತ ಹೇಳುವಂಥದ್ದು ಯಾವತ್ತೂ ಪ್ರಾಬ್ಲಮ್ ಕೊಡುವಂಥದ್ದು. ಅದಕ್ಕೆ ಭಗವದ್ಗೀತೆಯಲ್ಲಿ ಸಂಶಯಾತ್ಮ ಪ್ರಣಶ್ಯತಿ ಅಂತ ಹೇಳ್ತಾರೆ. ಯಾರಿಗೆ ಸಂಶಯ ಇದೆ ಭಗವಂತನ ಬಗ್ಗೆ ಸ್ವಲ್ಪ ಕೂಡ, ಭಕ್ತರ ಬಗ್ಗೆ ಸ್ವಲ್ಪ ಕೂಡ, ಅದು ಏನಾಗುತ್ತೆ ಅಂತಾರೆ, ಆ ದಾರಿಗೆ ಅದು ಕಂಠಕ. ಪ್ರಣಶ್ಯತಿ ಅಂದ್ರೆ ಅವರ ಆ ದಾರಿಯಲ್ಲಿ ಮುಂದೆ ತುಂಬಾ ಜಾಸ್ತಿ ಮುಂದೆ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ. ಅವ್ರ ಮಧ್ಯೆ ಆ ದಾರಿಯಿಂದ ಬೇರೆ ದಾರಿ ಹಿಡ್ಕೊಂಡು ಹೋಗ್ತಾರೆ. ಪುನಃ ಪುನಃ ಆ ದಾರಿ ಈ ದಾರಿ ಅಂತ ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳೋ ಉದ್ದೇಶ. ಶ್ಲೋಕ 24. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ ಮಾಂ ಅಬುದ್ಧಯಃ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ. ಪರಂ ಭಾವಂ ಅಜಾನಂತೋ ಮಾಂ ಅವ್ಯಯಂ ಅನುತ್ತಮಂ. ಪರಂ ಭಾವಮಜಾನಂತೋ ಮಾಮಾವ್ಯಯಮನುತ್ತಮಂ. ಪರಂ ಭಾವಮಜಾನಂತೋ ಮಮಾವ್ಯಯಮನುತ್ತಮಂ. ಮಮ ಅವ್ಯಯಂ ಅನುತ್ತಮಂ. ಮಮಾವ್ಯಯಮನುತ್ತಮಂ. ಮಮಾವ್ಯಯಮನುತ್ತಮಂ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯತ್ತೆ ಮಾಮ ಬುದ್ಧಯಃ. ಪರಂ ಭಾವಮಜಾನಂತೋ ಮಮಾವ್ಯಯಮನುತ್ತಮಂ. ಅವ್ಯಕ್ತಂ ತುಂಬಾ ಸುಲಭವಾಗಿ ಅರ್ಥ ಆಗುವಂಥದ್ದು. ವ್ಯಕ್ತವಾಗಿದ್ದವನು, ಅಂದ್ರೆ ವ್ಯಕ್ತವಾಗದೇ ಇರುವಂತದ್ದಕ್ಕೆ ಅವ್ಯಕ್ತಂ. ಅವ್ಯಕ್ತವಾಗಿದ್ದವನು ವ್ಯಕ್ತಿತ್ವವನ್ನು ಆಪನ್ನಂ ಹೊಂದಿದವನು. ಅವ್ಯಕ್ತಂ ವ್ಯಕ್ತಿಮ ಆಪನ್ನಂ. ಕೃಷ್ಣ ಇಲ್ಲಿ ಬರುವಾಗ, ಭೂಮಿಯಲ್ಲಿ ಲೀಲೆ ಮಾಡ್ಲಿಕ್ಕೆ ಬರುವಾಗ ವ್ಯಕ್ತಿ ನಮಗೆಲ್ಲರಿಗೂ ಕಂಡಿದ್ದಾರೆ. ಅಂದ್ರೆ ಆ ಸಮಯದಲ್ಲಿ ಇರುವವರಿಗೆಲ್ಲರಿಗೂ ಕಂಡಿದ್ದಾರೆ ಕೃಷ್ಣ. ಆ ಕೃಷ್ಣ ಯಾರು? ಬಂದವನು ಯಾರು? ನಿಜವಾಗಿ ನಾವು ಹೇಗೆ ಬಂದಿದ್ದೇವೆ ಅದೇ ರೀತಿ ಕೃಷ್ಣನು ಅಂತ ಹೇಳಿ ತಿಳ್ಕೊಳ್ಳುವವರು.
ಅವನು ನಿಜವಾಗಿ ಒಂದು ಶಕ್ತಿ ಅಷ್ಟೇ. ಆ ಶಕ್ತಿಗೆ ಈ ಭೂಮಿಯಲ್ಲಿ ಬರುವಾಗ ರೂಪ ಬಂತು, ಆ ಶಕ್ತಿಗೆ ರೂಪ ಬಂತು, ವ್ಯಕ್ತಿತ್ವ ಬಂತು. ವ್ಯಕ್ತಿತ್ವ ಇಲ್ಲಿ ವ್ಯಕ್ತಿತ್ವ ಅಂದ್ರೆ ಏನು? ರೂಪವನ್ನ ಹೇಳುವಂಥದ್ದು. ರೂಪ ಬಂತು, ಅದೊಂದು ಶಕ್ತಿ, ಶಕ್ತಿಗೆ ರೂಪ ಆಯ್ತು ಅಂತ ಹೇಳ್ತಾ ಇರುವಂಥದ್ದು. ಯಾರು ಹೇಳ್ತಾ ಇದ್ದಾರೆ ಹಾಗೆ? ಮಾಂ ಅಬುದ್ಧಯ ಮನ್ಯಂತೆ. ಯಾರು ತಿಳಿತಾರೆ? ನನ್ನನ್ನು ಬುದ್ಧಿಹೀನರು ಈ ರೀತಿಯಲ್ಲಿ ತಿಳಿಯುತ್ತಾರೆ. ಬುದ್ಧಿಹೀನರು. ಬುದ್ಧಯ ಅಂತ ಹೇಳಿದ್ರೆ ಬುದ್ಧಿವಂತರು, ಅಬುದ್ಧಯ ಅಂತ ಹೇಳಿದ್ರೆ ಬುದ್ಧಿ ಇಲ್ಲದವರು, ಸ್ವಲ್ಪ ಸ ಬುದ್ಧಿ ಇಲ್ಲದವರು, ಬುದ್ಧಿ ಶೂನ್ಯರು. ಅಂದ್ರೆ ಅವರಿಗಿರುವಂತಹ ಬುದ್ಧಿ, ನೆನ್ನೆ ಡಿಸ್ಕಷನ್ ಮಾಡಿದ ಹಾಗೆ, ಮರ್ತ್ಯ ಬುದ್ಧಿ ಅಥವಾ ಐಹಿಕ ಅಥವಾ ಭೌತಿಕವಾದ ಬುದ್ಧಿ, ಆಧ್ಯಾತ್ಮಿಕ ಬುದ್ಧಿ ಸ್ವಲ್ಪ ಸಹ ಇಲ್ಲ. ಅಂಥವರಿಗೆ ಬುದ್ಧಿಹೀನರು ಅಂತ ಹೇಳ್ತಾರೆ. ಆ ಬುದ್ಧಿಹೀನರು ನಮ್ಮ ಜೊತೆ ತುಂಬಾ ಜನ ನಾವೇ ಇರಬಹುದು, ನಮ್ಮ ಜೊತೆ ತುಂಬಾ ಇರಬಹುದು. ಅದ ಕಾರಣ ನಮಗೆ ಇದನ್ನು ಅರ್ಥ ಮಾಡ್ಲಿಕ್ಕೆ, ಈ ಶ್ಲೋಕವನ್ನು ಅರ್ಥ ಮಾಡ್ಲಿಕ್ಕೆ ಓಪನ್ ಮೈಂಡೆಡ್ ಬೇಕು. ಕ್ಲೋಸ್ಡ್, ನಾನು ಹೀಗೆ, ನಾನು ಇಲ್ಲಿ ಹುಟ್ಟಿದ್ದು, ನಾನು ಇಂಥವ ಅಂತ ತಿಳ್ಕೊಂಡ್ರೆ ಇದನ್ನು ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಹೊರಗೆ ಬರ್ಲಿಲ್ಲ ಅಂತಂದ್ರೆ ಈ ಶ್ಲೋಕ ಖಂಡಿತವಾಗಿ ಅರ್ಥ ಆಗುದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮಗೆ ನಮ್ಮದೇ ಆದ ಜೀವನ, ನಮ್ಮದೇ ಆದ ಪರಂಪರೆ, ನಾವು ಹುಟ್ಟು ಬಂದ ಸ್ಥಳ ಎಲ್ಲ ಅಟ್ಯಾಚ್ಮೆಂಟ್ ಇದೆ ನಮಗೆ. ಆ ಅಟ್ಯಾಚ್ಮೆಂಟ್ ಇಟ್ಕೊಂಡು ನನ್ನ ಗಂಡ ಇದು, ನನ್ನ ಮಕ್ಕಳಿದು, ನನ್ನ ಮನೆ ಇದು ಅಂತ ಹೇಳೋ ಅಟ್ಯಾಚ್ಮೆಂಟ್ ಇಟ್ಕೊಂಡು ಈ ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈ ಶ್ಲೋಕವನ್ನ. ಆದ ಕಾರಣ ನಾವು ಈಗ ಇಲ್ಲಿ ಕೂತ್ಕೊಳ್ಳುವಾಗ ನಾವೊಂದು ಆತ್ಮ, ಭಗವಂತನ ಒಂದು ಅಂಗ. ನಾವು ನಮಗೂ ಈ ಜಗತ್ತಿಗಿರುವ ಸಂಬಂಧ ಭಗವಂತನಿಂದಾಗಿ ಇರುವಂತ ಸಂಬಂಧ ಬಿಟ್ಟು ನಮಗೆ ನಿಜವಾಗಿ ಏನೂ ಸಂಬಂಧ ಇಲ್ಲ ಇಲ್ಲಿ. ಯಾಕೆ ಸಂಬಂಧ ಆಗಿದೆ ಅಂತ ಹೇಳಿದ್ರೆ ಭಗವಂತನಿಂದ ವಿಮುಖರಾಗಿ ನಾವು ಸ್ವತಃ ಎಂಜಾಯ್ ಮಾಡ್ಲಿಕ್ಕೆ, ಸುಖ ಪಡ್ಲಿಕ್ಕೆ ಪ್ರಯತ್ನಿಸಿದ ಕಾರಣ ನಮಗೆ ಇಂತಹ ಪರಿಸ್ಥಿತಿ ಬಂದಿದೆ. ಆದ ಕಾರಣ ಪುನಃ ಪುನಃ ಇಂಥ ಪರಿಸ್ಥಿತಿ ಬರಬಾರದು ಅಂತ ಹೇಳಿದ್ರೆ ನಾವು ಈಗ ಎಚ್ಚೆತ್ತು ಭಗವಂತನ ಬಗ್ಗೆ ಚಿಂತನೆ ಮಾಡುವಾಗ ನಾವು ಎಲ್ಲರೂ ಭಗವಂತನ ಅಂಗ ಅಂತ ತಿಳ್ಕೊಂಡು ಚಿಂತನೆ ಮಾಡಬೇಕು. ನಾನು ಇಲ್ಲಿಯವನು, ನನ್ನದು ಇದು ಅಂತ ಹೇಳಿ ಚಿಂತನೆ ಮಾಡಬಾರ್ದು. ಆದ ಕಾರಣ ನಾನು ಆ ಜಾತಿಯಲ್ಲಿ ಹುಟ್ಟಿ ಬಂದೆ, ನಾನು ಈ ರೀತಿಯಲ್ಲಿ ಒಂದು ಪಂಗಡದಲ್ಲಿ ಇದ್ದೇನೆ, ನಾನು ಹಾಗೆ ಹೀಗೆ ಅಂತ ಅರ್ಥ ಮಾಡಿಕೊಂಡ್ರೆ ಜೀವನವನ್ನ, ಈ ಒಂದು ಶ್ಲೋಕವನ್ನ ನಮಗೆ ಅರ್ಥ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ. ಆದ ಕಾರಣ ನಾವು ಈಗ ಇವತ್ತು ಕೂತ್ಕೊಂಡವರೆಲ್ಲರೂ ಮನಸ್ಸು ಅಂದ್ರೆ ಸಂಪೂರ್ಣ ಹತೋಟಿಯಲ್ಲಿ ಇಟ್ಕೊಂಡು ಏಕಚಿತ್ತತೆಯಿಂದ, ಒಂದೇ ಫೋಕಸ್ ಇಂದ ಇದನ್ನ ಓದಿ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡುವ. ಪರಂಭಾವಂ ಅಜಾನಂತೋ. ಪರಂಭಾವಂ ಅಂದ್ರೇನು? ಭಗವಂತ ಪರ, ಅಂತಹ ಪರನಾದ ಭಗವಂತ ರೂಪ ಇರುವವನು. ಆ ರೂಪ ಸತ್ ಚಿತ್ ಆನಂದವಾದಂತಹ ರೂಪ, ಆಧ್ಯಾತ್ಮಿಕ ರೂಪ. ಆಧ್ಯಾತ್ಮಿಕದಲ್ಲಿ ರೂಪ ಇಲ್ಲ ಅಂತ ಹೇಳುದು ಮೂಢರು. ಆಧ್ಯಾತ್ಮಿಕದಲ್ಲಿ ರೂಪ ಇದೆ, ಆ ರೂಪದಿಂದಲೇ ಶಕ್ತಿ ಬಂದದ್ದು. ರೂಪ ಇಲ್ಲದಿದ್ರೆ ಶಕ್ತಿ ಇಲ್ಲ ಅಂತ ಹೇಳುವ ಯೋಚನೆ. ಇದಕ್ಕೊಂದು ಉದಾಹರಣೆ ಹಿಂದೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದೆವು, ರೈಲಿನ ಉದಾಹರಣೆ. ರೈಲಿನಿಂದ ಲೈಟ್ ಬಂದದ್ದು ವಿನಃ ಲೈಟಿನಿಂದ ರೈಲು ಬಂದದ್ದಲ್ಲ. ರೈಲು ಬರುವಾಗ, ದೂರದಿಂದ ಬರುವಾಗ ನಮಗೆ ಲೈಟ್ ಕಾಣ್ತಾ ಉಂಟು ಅಂತ ಹೇಳಿ ಅದೇ ರೈಲು ಅಂತ ಹೇಳಿ ಗೊತ್ತಾಗಿದೆ ನಮಗೆ, ಬರ್ತಾ ಇರುವುದು ಸೂಚನೆ. ಆದ್ರೆ ಆ ಲೈಟ್ ಇಂದ ರೈಲು ಬಂದದ್ದ, ರೈಲಿಂದ ಲೈಟ್ ಬಂದದ್ದ? ರೈಲಿಂದ ಲೈಟ್ ಬಂದದ್ದು. ಆದ ಕಾರಣ ರೂಪದಿಂದ ಬಂದಂಥದ್ದು ಪ್ರಕಾಶ. ಅಲ್ಲಿ ಪ್ರಕಾಶ ಬಂದದ್ದು ರೂಪದಿಂದ. ಆದ ಕಾರಣ ಈ ಒಂದು ಸಿಂಪಲ್ ವಿಷಯದಿಂದ ನಮಗೆ ಅರ್ಥ ಆಗ್ತದೆ, ಆಧ್ಯಾತ್ಮಿಕವಾಗಿ ಕೂಡ ರೂಪ ಇದೆ. ಆದ ಕಾರಣ ಆಧ್ಯಾತ್ಮಿಕವಾದಂತಹ ನಿರಾಕಾರತ್ವ ಕೂಡ ಆ ರೂಪದಲ್ಲಿ ಅಡಗಿದೆ ಅಂತ ಹೇಳಿ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ಆಧ್ಯಾತ್ಮಿಕವಾಗಿ ರೂಪ ಇರುವ ಕಾರಣ ಆ ರೂಪದಲ್ಲಿ ನಿರಾಕಾರತ್ವ ಅಡಗಿದೆ. ನಿರಾಕಾರ ಯಾವುದು? ಬ್ರಹ್ಮನ್ ಅಥವಾ ಪ್ರಕಾಶ. ಆ ಪ್ರಕಾಶ ಅಂತ ಹೇಳುದು ಆಕಾರದಿಂದ ಹೊಮ್ಮಿರುವಂಥದ್ದು. ಆದ ಕಾರಣ ಇದನ್ನ ಅರ್ಥ ಮಾಡಿದ್ರೆ ನಮ್ಗೆ ತುಂಬಾ ಸುಲಭ. ಭಗವಂತ ಅಂತ ಹೇಳುವನು ಸತ್ ಚಿತ್ ಆನಂದ ವಿಗ್ರಹ. ವಿಗ್ರಹ ಅಂದ್ರೆ ಅವನು ನಿಮ್ಮೆಲ್ಲರ ಹಾಗೆ ಭೌತಿಕವಾಗಿ ಹೇಗೆ ಮಾತಾಡ್ತಿದ್ದೇವೆ ಅದೇ ರೀತಿಯಲ್ಲಿ ಆಧ್ಯಾತ್ಮಿಕವಾಗಿ ಅಲ್ಲಿ ಈ ರೀತಿಯದ್ದೇ ವಿಚಾರಗಳು ನಡೆಯುತ್ತೆ ಅಲ್ಲಿ. ಆದ್ರೆ ಅದು ಶುದ್ಧ ರೀತಿಯಲ್ಲಿ, ಅಶುದ್ಧತೆ ಸ್ವಲ್ಪ ಕಿಂಚಿತ್ತೂ ಇಲ್ಲ. ಆದ ಕಾರಣ ಮಾನುಷೀಂ ಅಂತ ಹೇಳುವ ಪದವನ್ನ ನಾವು ಭಗವಂತ ಉಪಯೋಗಿಸ್ತಾನೆ. ಮಾನುಷೀಂ ಅಂದ್ರೆ ನಾನು
ನನ್ನ ದೇಹ ಎಲ್ಲ ಮನುಷ್ಯರ ಹಾಗೆ ಕಾಣುತ್ತದೆ ಅಂತ ಹೇಳಿ. ಆದ್ರೆ ನಿಜವಾಗಿ ಹಾಗೆ ಅಲ್ಲ. ನನ್ನ ದೇಹಕ್ಕೂ ಮನಸ್ಸಿಗೂ ಆತ್ಮಕ್ಕೂ ಏನು ಭಿನ್ನತೆ ಇಲ್ಲ, ಎಲ್ಲ ಒಂದೇ. ಪರಂಭಾವಂ ಅಜಾನಂತಹ, ಯಾರು ತಿಳಿಯದವರು ಏನ್ ಹೇಳ್ತಾರೆ? ಮಾಂ ಅವ್ಯಯಂ ಅನುತ್ತಮಂ. ನನ್ನನ್ನು ತಿಳಿಯುವುದಿಲ್ಲ ಅವರು. ಯಾಕೆ? ನಾನು ನಿಜವಾಗಿ ಅವಿನಾಶಿ, ಅತಿ ಉತ್ಕೃಷ್ಟನಾದವ. ಆದ್ರೆ ನನ್ನನ್ನು, ನನ್ನ ಭಾವವನ್ನ, ನನ್ನ ರೂಪವನ್ನ ಪರ ಅಂತ ಹೇಳಿ ಅವರು ತಿಳಿಯುವುದಿಲ್ಲ ಅಂತ ಹೇಳಿ. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ನನ್ನನ್ನು ಪರಿಪೂರ್ಣವಾಗಿ ಅರಿಯದ ಬುದ್ಧಿಹೀನರು ದೇವೋತ್ತಮ ಪರಮ ಪುರುಷನಾದ ನಾನು ಅಂದ್ರೆ ಕೃಷ್ಣನು ಮೊದಲು ನಿರಾಕಾರನಾಗಿದ್ದು ಅನಂತರ ಈ ವ್ಯಕ್ತಿತ್ವವನ್ನು ಪಡೆದುಕೊಂಡೆ ಎಂದು ಭಾವಿಸುತ್ತಾರೆ. ಮೂಢರು ಏನ್ ಅನ್ಕೊಳ್ತಾರೆ? ಕೃಷ್ಣ ಇಲ್ಲಿ ಬರುವಾಗ ದೇಹ ಪಡ್ಕೊಂಡು ಬಂದ ಅಂತ ಭಾವಿಸ್ತಾರೆ. ಅವರ ಅಲ್ಪ ತಿಳುವಳಿಕೆಯ ಕಾರಣದಿಂದ ಅವರಿಗೆ ನಾಶವಿಲ್ಲದ್ದು ಪರಮ ಉಚ್ಚವೂ ಆದ ನನ್ನ ಉನ್ನತ ಸ್ವರೂಪವು ಅರ್ಥವಾಗುವುದಿಲ್ಲ. ಇದ್ರ ಬಗ್ಗೆ ಈಗಾಗಲೇ ಚರ್ಚೆ ಮಾಡಿದ ಕಾರಣ ಮುಂದೆ ಹೋಗ್ತಿದ್ದೇನೆ. ಭಾವಾರ್ಥ: ದೇವತೆಗಳನ್ನು ಪೂಜಿಸುವವರನ್ನು ಮಂದಮತಿಗಳೆಂದು ವರ್ಣಿಸಿದೆ. ಅದು ಯಾಕೆ ಅಂತ ಹೇಳಿ ನಾವು ಖಂಡಿತವಾಗಿ ಅರ್ಥ ಮಾಡ್ಕೊಂಡಿದ್ದೇವೆ. ಇದರಲ್ಲಿ ನಾವು ದೇವತೆಗಳನ್ನ ಒಫೆಂಡ್ ಮಾಡ್ತಾ ಇಲ್ಲ, ಒಫೆಂಡ್ ಆಗುವುದೂ ಇಲ್ಲ ದೇವತೆಗಳು. ಯಾಕೆ ಆಗುವುದಿಲ್ಲ ಅಂತ ಹೇಳಿದ್ರೆ ಅವರಿಗೆ ಗೊತ್ತುಂಟು ಅವರು ಯಾವ ಸ್ಥಿತಿಗತಿಯಲ್ಲಿದ್ದಾರೆ ಅಂತ ಹೇಳಿ. ಅವರು ಅದಕ್ಕೆ ಅನುಗುಣವಾಗಿ ನಮಗೆ ಪ್ರೇರೇಪಣೆ ಮಾಡಿ ನಮಗೆ ಭಗವಂತನ ದಾಸರಾಗುವ ಹಾಗೆ ಮಾಡ್ತಾರೆ. ಅವರನ್ನು ಯಾವತ್ತೂ ನಾವು ಕೆಳ ರೀತಿಯಲ್ಲಿ ನೋಡ್ತಾ ಇಲ್ಲ, ಅವರ ನಿಜವಾದ ಸ್ತರದಲ್ಲಿ ನೋಡ್ತಾ ಇದ್ದೇವೆ. ಅವರ ನಿಜವಾದ ಸ್ಥಾನಮಾನವನ್ನ ನಾವು ಕೊಂಡಾಡ್ತಾ ಇದ್ದೇವೆ. ಆದ್ರೆ ಅಟ್ಯಾಚ್ಮೆಂಟ್ ಇರೋರಿಗೆ, ಈಗ ಯಾರಾದ್ರೂ ಅಟ್ಯಾಚ್ಮೆಂಟ್ ಇರೋರಿಗೆ, ಉದಾಹರಣೆಗೆ ಒಂದು ವರ್ಡ್ಲಿ ಅಂದ್ರೆ ಭೌತಿಕವಾದ ಉದಾಹರಣೆ ಕೊಡ್ತೇನೆ. ಒಂದು ಗಂಡ ಹೆಂಡತಿ ಇರ್ತಾಳೆ, ಗಂಡ ಮತ್ತು ಹೆಂಡತಿ, ಆಯ್ತಾ? ಹೆಂಡತಿ ಏನಾದ್ರೂ ತಪ್ಪು ಮಾಡ್ತಾಳೆ, ಆದರೆ ಗಂಡ ಆ ತಪ್ಪನ್ನ ತಪ್ಪಲ್ಲ ಅಂತ ಹೇಳ್ತಾನೆ, ಸರಿಯದು ಅಂತ ಹೇಳ್ತಾನೆ. ಯಾಕೆಂತಂದ್ರೆ ಅಟ್ಯಾಚ್ಮೆಂಟ್ ಇಲ್ಲ. ಎಷ್ಟು ಹೇಳಿದ್ರು ಅದನ್ನ ಅರ್ಥ ಮಾಡ್ಲಿಕ್ಕೆ ಸರಿ ಇಲ್ಲ. ಆದ್ರೆ ನಿಜವಾಗಿ ಓಪನ್ ಮೈಂಡೆಡ್ ಇದ್ದು ನೋಡಿದ್ರೆ, ಹೌದು ಹೆಂಡತಿ ಆದ್ರೆ ಏನು, ಅವಳು ತಪ್ಪು ಮಾಡಿದ್ದು ತಪ್ಪು ಅಂತ ಹೇಳುವಂಥದ್ದು. ಅದೇ ರೀತಿಯಲ್ಲಿ ನಾವಿಲ್ಲಿ ಕೆಲವರಿಗೆ ಅಟ್ಯಾಚ್ಮೆಂಟ್ ಇರೋರಿಗೆ ಏನಾಗ್ತದೆ, ಶ್ರೀಲ ಪ್ರಭುಪಾದರು ಹೇಳುವುದಿಲ್ಲ ತಪ್ಪು, ಅವ್ರು ಈ ರೀತಿಯಲ್ಲಿ ತಪ್ಪಾಗಿ ವರ್ಣಿಸಿದ್ದಾರೆ ಅಂತ ಅನ್ನಿಸಬಹುದು. ಆದರೆ ಓಪನ್ ಮೈಂಡೆಡ್ ಬೇಕು ಅಂತ ಹೇಳುದು ತುಂಬಾ ಇಂಪಾರ್ಟೆಂಟ್. ಈ ಒಂದು ಶ್ಲೋಕದಲ್ಲಿ ಖಂಡಿತವಾಗಿ ತಾವೆಲ್ಲರೂ ನೆರೆದವರು ಅಂದ್ರೆ ಜೂಮಲ್ಲಿ ಸೇರಿದವರೆಲ್ಲರೂ ಓಪನ್ ಮೈಂಡೆಡ್ ಇಂದ ಇದನ್ನ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀರಿ ಅಂತ ಅನ್ಕೊಳ್ತಿದ್ದೀನಿ. ಇಲ್ಲಿ ನಿರಾಕಾರವಾದಿಗಳನ್ನು ಹಾಗೆಯೇ ವರ್ಣಿಸಿದೆ. ಹೇಗೆ ವರ್ಣಿಸಿದೆ? ಮಂದಮತಿಗಳೆಂದು. ಮಂದಮತಿ ಮಾತ್ರ ಅಲ್ಲ, ಬುದ್ಧಿಹೀನರೆಂದು. ಅಬುದ್ಧಯ, ಅಂದ್ರೆ ಬುದ್ಧಿಯೇ ಇಲ್ಲದವರಿಗೆ ಹೇಳುವಂಥದ್ದು. ಅಕಾರ ಸೇರಿಸಿದ್ದಾರಲ್ಲಿ. ಅಬುದ್ಧಯ ಅಂದ್ರೆ ಅವರಿಗೆ ಅಷ್ಟು ಸುಲಭದಲ್ಲಿ ಅರ್ಥ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅರ್ಥ. ಎಷ್ಟೋ ಜನ್ಮಗಳು ಬೇಕಾಗ್ತದೆ ಅಂತ ಅರ್ಥ. ಯಾರು? ನಿರಾಕಾರವಾದಿಗಳಿಗೆ. ಅದಕ್ಕೋಸ್ಕರ ಶ್ರೀಲ ಪ್ರಭುಪಾದರು ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಹೇಳ್ತಾರೆ. ಚೈತನ್ಯ ಮಹಾಪ್ರಭುಗಳು ಏನು ಹೇಳ್ತಾರೆ? ನಿರಾಕಾರವಾದಿಗಳ ಸಂಘ ಮಾಡಿದ್ರೆ ಏನಾಗ್ತದೆ ಅಂತ ಹೇಳ್ತಾರೆ? ನಾಶ ಆಗ್ತದೆ ಅಂತ ಪ್ರಭುಜಿ. ಬರೀ ನಾಶ ಅಲ್ಲ, ಭಕ್ತಿಯ ನಾಶ. ಬರೀ ಭಕ್ತಿಯ ನಾಶ ಅಲ್ಲ, ನಾಶದ ಒಳಗೆ, ನಾಶದ ಹಿಂದೆ ಒಂದು ಪದ ಉಪಯೋಗಿಸ್ಬೇಕು. ನಾಶದ ಹಿಂದೆ ಒಂದು ಪದ ಸರ್ವನಾಶ ಉಪಯೋಗಿಸ್ತೇವೆ. ಎಸ್, ಯಾವ್ದದು? ಪುನಃ ಹೇಳಿ. ಸರ್ವನಾಶ. ಮಾಯಾವಾದ ಭಾಷ್ಯ ಸುನೆಲೆ ಹೋಯ ಸರ್ವನಾಶ. ಸಂಪೂರ್ಣ ನಾಶ. ಯಾಕೆ ಅಂತ ಹೇಳಿದ್ರೆ ಭಗವಂತನ ಸತ್ ಚಿತ್ತ ಆನಂದ ರೂಪವನ್ನ ನಾವು ಕಡೆಗಣಿಸಿ ಅವನಿಗೆ ರೂಪವೇ ಇಲ್ಲ ಅಂತ ಹೇಳಿದ್ರೆ ಅವನಿಗೇನು ಬೇಜಾರಾಗುದಿಲ್ಲ. ಈಗ ನಾನೇ ನಿಮ್ಗೆಲ್ರಿಗೂ ನಿಮ್ಗೆ ದೇಹವೇ ಇಲ್ಲಪ್ಪ, ವೇಸ್ಟ್ ನೀವು ಅಂತ ಹೇಳಿದ್ರೆ ಏನಾಗ್ಬೋದು ಮನಸ್ಸಿಗೆ? ಖಂಡಿತವಾಗಿ ಇಷ್ಟು ಚೆನ್ನಾಗಿ ನೀನ್ ಕಾಣ್ತಾ ಇಲ್ವಾ? ಸೀರೆ ಹಾಕಿದ್ದೇನೆ, ಪ್ಯಾಂಟ್ ಹಾಕಿದ್ದೇನೆ, ಕುರ್ತಾ ಹಾಕಿದ್ದೇನೆ, ನೀನ್ ಕಾಣ್ತಾ ಇಲ್ಲ ನಿನಗೆ ಅಂತ ನನಗೆ ಬೈಲಿಕ್ಕೆ ಬರೋದಿಲ್ವ? ಅಂತಹ ಸ್ಥಿತಿ ನಿರಾಕಾರವಾದಿಗಳದ್ದು. ಅಂದ್ರೆ ನಿರಾಕಾರವಾದಿ ಅಥವಾ ಮಾಯಾವಾದಿ ಅಂದ್ರೆ ಈ ಭೂಮಿಗೆ ಬರುವಾಗ ಮಾಯೆಯಿಂದಾಗಿ ಆ ಶಕ್ತಿಗೆ ದೇಹ ಸಿಕ್ಕಿತು ಅಂತ ಹೇಳುವಂಥದ್ದು. ಈ ಭೂಮಿಗೆ ಬರುವಾಗ ನಮಗೆಲ್ಲರಿಗೂ ಹೇಗೆ ಮಾಯೆಯಿಂದ ಈ ದೇಹ ಸಿಕ್ಕಿತು, ಅದೇ ರೀತಿಯಲ್ಲಿ
ಸತ್ ಚಿತ್ತ ಆನಂದನಾದಂತ ಭಗವಂತನು ಇಲ್ಲಿಗೆ ಬರುವಾಗ, ಧರೆಗಿಳಿದು ಬರುವಾಗ ಅವನಿಗೂ ನಮ್ಮ ರೀತಿಯಲ್ಲೇ ದೇಹ ಸಿಕ್ಕಿತು ಅಂತ ಹೇಳ್ತಾರೆ. ಇಂತಹ ಮೂಢರಾಗಿ ಬಿಡ್ತೇವೆ ನಾವು. ಶಾಸ್ತ್ರವನ್ನ ಇಷ್ಟು ಸಲ ಒತ್ತಿ ಒತ್ತಿ ಹೇಳಿದ ಶಾಸ್ತ್ರವನ್ನ ಸುಲಭವಾಗಿ ಅರ್ಥ ಮಾಡ್ಲಿಕ್ಕೆ ಆಗುವಂತ ಶಾಸ್ತ್ರವನ್ನ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಹೃದಯ ಎಷ್ಟು ಕಠೋರ, ಹೃದಯ ಎಷ್ಟು ಕಠೋರ ಅಂತ ಹೇಳೋದು ನಮಗೆ ಅರ್ಥ ಆಗ್ತದೆ. ನನ್ನ ವೈಯಕ್ತಿಕ ರೂಪದಲ್ಲಿ ಶ್ರೀಕೃಷ್ಣನು ಇಲ್ಲಿ ಅರ್ಜುನನ ಮುಂದೆ ಮಾತನಾಡುತ್ತಿದ್ದಾನೆ. ಅರ್ಜುನನ ಮುಂದೆ ತನ್ನ ಬಗ್ಗೆ ತಾನೇ ಹೇಳ್ತಾ ಇದ್ದಾನೆ. ಅದನ್ನೇ ಅರ್ಥ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆದರೂ ಜ್ಞಾನದ ಕಾರಣದಿಂದ ನಿರಾಕಾರ, ಇದು ಜ್ಞಾನ ಅಲ್ಲ, ಅಜ್ಞಾನ. ಇಲ್ಲಿ ತಪ್ಪಿದೆ, ನಾನು ಅದಕ್ಕೆ ಇಂಗ್ಲಿಷಲ್ಲಿ ಚೆಕ್ ಮಾಡಿದೆ. ಆಗ ಅಜ್ಞಾನದ ಕಾರಣದಿಂದ, ನಮ್ ಬುಕ್ಕಲ್ಲೂ ಅಜ್ಞಾನ ಅಂತಾನೆ ಇದೆ ಪ್ರಭು. ಅದ್ ಯಾವ ಇದೆಯಾ? ಬುಕ್ ಗೊತ್ತಿಲ್ಲ. ಇಲ್ಲ, ಇದು ಪ್ರಿಂಟ್ ಮಿಸ್ಟೇಕ್ ಆಗಿದ್ರೆ ಫಸ್ಟಿಗೆ ಆಗಿರುವಂತ ಆಗಿರುತ್ತದೆ. ಆಯ್ತು, ಧನ್ಯವಾದ. ಮತ್ತೆ ಆದರೂ ಅಜ್ಞಾನದ ಕಾರಣದಿಂದ, ಇಲ್ಲದ್ರೆ ಭೌತಿಕ ಜ್ಞಾನದ ಕಾರಣದಿಂದ ಅಂತ ಹೇಳ್ಬೋದು ಇಲ್ಲಿ. ಆದರೂ ಅಜ್ಞಾನದ ಕಾರಣದಿಂದ ನಿರಾಕಾರವಾದಿಗಳು ಪರಮ ಪ್ರಭುವಿಗೆ ಅಂತಿಮವಾಗಿ ರೂಪವೇ ಇಲ್ಲ ಎಂದು ಭಾವಿಸುತ್ತಾರೆ. ಆಕ್ಚುಲಿ ತುಂಬಾ ಭೌತಿಕವಾದ ಜ್ಞಾನ ಇದ್ದವರಿಗೆ ನಿಜವಾದ ಆಧ್ಯಾತ್ಮಿಕ ಜ್ಞಾನ ಸಿಗುವುದು ತುಂಬಾ ಕಷ್ಟ ಆಗ್ತದೆ, ತುಂಬಾ ಕಷ್ಟ ಆಗ್ತದೆ. ರಾಮಾನುಜಾಚಾರ್ಯರ ಶಿಷ್ಯ ಪರಂಪರೆಯಲ್ಲಿ ಬಂದ ಯಾಮುನಾಚಾರ್ಯರು ಭಗವಂತನ ಶ್ರೇಷ್ಠ ಭಕ್ತರು. ಅವರು ಈ ವಿಷಯದಲ್ಲಿ ಒಂದು ಬಹು ಸೂಕ್ತವಾದ ಪದ್ಯವನ್ನು ಬರೆದಿದ್ದಾರೆ. ಅವರು ಹೀಗೆ ಹೇಳುತ್ತಾರೆ, ಎಲ್ಲರೂ ಕೇಳ್ತಾ ಇದ್ದೀರಿ ಅಂತ ಅನ್ಕೊಳ್ತೀನಿ. ತ್ವಾಂ ಶೀಲ ರೂಪ ಚರಿತೈಃ ಪರಮ ಪ್ರಕೃಷ್ಟೈಃ ಸತ್ವೇನ ಸಾತ್ವಿಕತಯಾ ಪ್ರಬಲೈಶ್ಚ ಶಾಸ್ತ್ರೈಃ ಪ್ರಖ್ಯಾತ ದೈವ ಪರಮಾರ್ಥ ವಿದಾಂ ಮತೈಶ್ಚ ನೈವಾಸುರ ಪ್ರಕೃತಯಃ ಪ್ರಭವಂತಿ ಬೋದ್ಧುಂ. ತ್ವಾಂ ಶೀಲ ರೂಪ ಚರಿತೈ ಪರಮ ಪ್ರಕೃಷ್ಟೈ ಸತ್ವೇನ ಸಾತ್ವಿಕತಯಾ ಪ್ರಬಲೈಶ್ಚ ಶಾಸ್ತ್ರೈಃ ಪ್ರಖ್ಯಾತ ದೈವ ಪರಮಾರ್ಥ ವಿದಾಂ ಮತೈಶ್ಚ ನೈವಾಸುರ ಪ್ರಕೃತಯಃ ಪ್ರಭವಂತಿ ಬೋದ್ಧುಂ. ತ್ವಾಂ ಶೀಲ ರೂಪ ಚರಿತೈಃ ಪರಮ ಪ್ರಕೃಷ್ಟೈಃ ಸತ್ವೇನ ಸಾತ್ವಿಕತಯಾ ಪ್ರಬಲೈಶ್ಚ ಶಾಸ್ತ್ರೈಃ. ಎಂತ ಅದ್ಭುತ! ಭಗವಂತನಿಗೆ ರೂಪ ಇದೆ, ಚರಿತ ಇದೆ, ಶೀಲ ಇದೆ, ಇದೆಲ್ಲವನ್ನ ಎಲ್ಲ ಆಚಾರ್ಯರು ಕೊಂಡಾಡಿದ್ದಾರೆ. ಆದರೆ ಆಸುರಿ ಗುಣ, ಆಸುರಿ ಪ್ರಭಾವ ಇರುವಂತಹ ವ್ಯಕ್ತಿಗಳಿಗೆ ಇದು ಅರ್ಥ ಆಗ್ತಿಲ್ಲಲ್ಲ ಅಂತ ಹೇಳ್ತಿದ್ದಾರೆ. ಯಾರು? ಯಾಮುನಾಚಾರ್ಯರು. ನನ್ನ ಪ್ರೀತಿಯ ಪ್ರಭುವೇ, ವೇದವ್ಯಾಸ ಮತ್ತು ನಾರದರಂತಹ ಭಕ್ತರಿಗೆ ನೀನು ದೇವೋತ್ತಮ ಪುರುಷನೆಂದು ತಿಳಿದಿದೆ. ಬೇರೆ ಅಂದ್ರೆ ದೇವೋತ್ತಮ ಅಂದ್ರೆ ಅವನಿಂದ ಮೇಲೆ ಯಾರು ಇಲ್ಲ ಅಂತ ಅವರಿಬ್ಬರಿಗೆ ತಿಳಿದಿದೆ. ಅವರಿಬ್ಬರಿಗೆಲ್ಲ ಬೇರೆ ತುಂಬಾ ಮಹಾಭಕ್ತರಿಗೆ ತಿಳಿದಿದೆ. ಬೇರೆ ಬೇರೆ ವೈದಿಕ ಸಾಹಿತ್ಯವನ್ನು ತಿಳಿದರೆ ನಿನ್ನ ಲಕ್ಷಣಗಳನ್ನು, ನಿನ್ನ ರೂಪವನ್ನು, ಚಟುವಟಿಕೆಗಳನ್ನು ತಿಳಿಯಬಹುದು. ಎಲ್ಲ ಶಾಸ್ತ್ರಗಳಲ್ಲಿ, ಬರೀ ಪುರಾಣ ಉಪಪುರಾಣಗಳಲ್ಲಿ ಮಾತ್ರ ಅಲ್ಲ, ಎಲ್ಲ ವೇದಗಳಲ್ಲಿ ಕೂಡ ಇದೆ ಇದರ ಬಗ್ಗೆ. ಆದರೆ ಈ ಸೆಂಟೆನ್ಸ್ ತುಂಬಾ ಇಂಪಾರ್ಟೆಂಟು. ಆದರೆ ರಾಜಸ ತಾಮಸ ಪ್ರಕೃತಿಗಳಲ್ಲಿರುವವರು, ರಾಕ್ಷಸರು, ಭಕ್ತರಲ್ಲದವರು ನಿನ್ನನ್ನು ಅರಿಯಲಾರರು. ಅಲ್ಲಿ ಬರೆದಂತಹ ಕೃಷ್ಣ ಅಂತ ಹೇಳಿದ್ರೆ ಅಲ್ಲಿ ಕೃಷ್ಣ ಅಂತ ಹೇಳುವ ಒಂದು ಶಕ್ತಿ ಅಷ್ಟೇ ಅಂತ ಹೇಳಲಿಕ್ಕೆ ಶುರು ಮಾಡ್ತಾರೆ. ಈಗ ರಾವಣನೇ ಎದುರು ರಾಮ ಇದ್ದ, ಕುಂಭಕರ್ಣ ಅಲ್ಲ, ರಾವಣನ ಎದುರು ರಾಮ ಇದ್ದ. ಆಮೇಲೆ ಕೃಷ್ಣ ಲೀಲಿಯಲ್ಲಿ ಎಷ್ಟೋ ದುಷ್ಟರು ಕೃಷ್ಣನ ಎದುರೇ ಇದ್ರು. ಆದರೆ ಅವರಿಗೆ ಕೃಷ್ಣ ಅಂತ ಹೇಳಿ ಗೊತ್ತಿಲ್ಲ. ದುರ್ಯೋಧನನಿಗೆ ಕೃಷ್ಣ ಅಂತ ಹೇಳಿ ಗೊತ್ತಿಲ್ಲ. ಕೆಲವು ಯಾದವರಿಗೆ ಗೊತ್ತಾಗ್ತಿರ್ಲಿಲ್ಲ. ನಿನ್ನನ್ನು ತಿಳಿದುಕೊಳ್ಳಲು ಅವರು ಅಸಮರ್ಥರು. ಯಾರಿಗೆ ರಾಜಸ ತಾಮಸ ಗುಣ, ರಾಕ್ಷಸಿ ಸ್ವಭಾವ ಗಾಢವಾಗಿದೆ ಅವರಿಗೆ ಭಗವಂತ ಸತ್ ಚಿತ್ತ ಆನಂದ ವಿಗ್ರಹನಾದ ಪರಮೋತ್ತಮ ಪರಮ ಪುರುಷ ಅಂತ ಹೇಳಿ ಆಕ್ಸೆಪ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಅಸಮರ್ಥರು ಅಂತ ಹೇಳ್ತಿದ್ದಾರೆ. ಆದರೆ ಭಕ್ತರ ಪ್ರಭಾವದಿಂದ ಅವರೆಲ್ಲರಿಗೂ ನಿಧಾನವಾಗಿ ಈ ಒಂದು ಭಾವನೆ ಮೂಡ್ತದೆ. ಹೇಗೆ ನಮಗೆಲ್ಲರಿಗೂ ಭಗವಂತ ಪರಮೋತ್ತಮ ಅಂತ ಗೊತ್ತಾಯಿತು, ಅದೇ ರೀತಿ ಪ್ರತಿಯೊಂದು ಜೀವರಾಶಿಗೂ ಅದು ಗೊತ್ತಾಗ್ಲಿಕ್ಕೆ ಸಾಧ್ಯ ಯಾವಾಗ ಭಕ್ತರ ಸಂಘ ಸಿಗುವಾಗ. ಇಂತಹ ಭಕ್ತರಲ್ಲದವರು ವೇದಾಂತವನ್ನು, ಉಪನಿಷತ್ತುಗಳನ್ನು
ಇತರ ವೈದಿಕ ಸಾಹಿತ್ಯವನ್ನು ವಿವೇಚಿಸುವುದರಲ್ಲಿ ಎಷ್ಟೇ ನಿಪುಣರಾದರೂ ಅವರಿಗೆ ದೇವೋತ್ತಮ ಪುರುಷನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ವಿವೇಚಿಸುವುದು ಅಂದ್ರೆ ಏನು? ಹೇಳಿ. ವಿವೇಚಿಸುವುದು ಅಂದ್ರೆ ಏನು? ಡಿಸ್ಕಸಿಂಗ್ ಅಂತ ಕೊಟ್ಟಿದ್ದಾರೆ. ಹಾ, ತರ್ಕ ಮಾಡಿ ಅದನ್ನ ಅರ್ಥ ಮಾಡೋದು. ಆ ಸೆಂಟೆನ್ಸ್ ಅನ್ನು ಒಬ್ರಿಗೊಬ್ರು ಚರ್ಚೆ ಮಾಡಿ ತರ್ಕ ಮಾಡಿ ಅದು ಹೀಗೆ ಅಂತ ಹೇಳಿ. ಆದ್ರೆ ನಮಗೆ ಗೊತ್ತಿಲ್ಲ, ನಮ್ಮ ಈ ಬುದ್ಧಿ ಅಂತ ಹೇಳುವಂಥದ್ದು ನಮ್ಮ ಕೈಯಲ್ಲಿ ಇಲ್ಲ ಅಂತ ಹೇಳಿ. ಯಾರ ಕೈಯಲ್ಲಿ ಇರುವುದು ಬುದ್ಧಿ ಅಂತ ಹೇಳುವಂಥದ್ದು? ಭಗವಂತನ ಕೈಯಲ್ಲಿ. ಆದರೆ ಇಮಿಡಿಯೇಟ್ ಆಗಿರುವುದು ಯಾರ ಕೈಯಲ್ಲಿ? ಪ್ರಕೃತಿಯ ಕೈಯಲ್ಲಿ. ನಾವೆಲ್ಲ ಇದನ್ನು ಮಾಡ್ತಾ ಇರುವಂಥದ್ದು. ಆದ ಕಾರಣ ಈ ಪ್ರಕೃತಿಯಿಂದ ಮೇಲೆ ಬಂದಂತಹ ಶುದ್ಧ ಭಕ್ತರ ಕೈಯಲ್ಲಿ ನಾವು ಕೊಡ್ಲಿಲ್ಲ ಅಂದ್ರೆ ನಾವು ಎಷ್ಟೇ ಚರ್ಚಿಸಿ ಡಿಸ್ಕಷನ್ ಮಾಡಿ ಪ್ರಯೋಜನವೇ ಇಲ್ಲ. ಆದ ಕಾರಣ ಇವತ್ತು ನಾವು ಹಾಡಿದಂತಹ ಶರಣಾಗತಿಯ ಒಂದು ಶ್ಲೋಕವನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮಗೆ ಬರುವಂತಹ ಈ ಭಕ್ತಿಯ ಜ್ಞಾನ ನಾವು ಚರ್ಚೆ ಮಾಡಿ ಬರುವಂತದ್ದಲ್ಲ. ಈ ಭಕ್ತಿಯ ಜ್ಞಾನ ಭಗವಂತ ನಮ್ಮ ಹೃದಯದಲ್ಲಿ ಪ್ರಕಟಿಸುವಾಗ ಬರುವಂತಹ ಜ್ಞಾನ. ಅದು ಭಕ್ತರ ಮುಖಾಂತರ ನಮಗೆ ಸಿಗುವಂತಹ ಜ್ಞಾನ. ದದಾಮಿ ಬುದ್ಧಿಯೋಗಂ ತಂ ತೇನ ಮಾಂ ಉಪಯಾಂತಿತೆ. ನಾನು ಕೊಟ್ಟಂತಹ ನನ್ನ ಕಡೆಗೆ ಬರುವಲ್ಲಿಕ್ಕೆ ಯೋಗ್ಯವಾದಂತಹ ಜ್ಞಾನದಿಂದ ನೀನು ನನ್ನ ಕಡೆ ಬರ್ತೇ ವಿನಃ ನಿನ್ನ ಬುದ್ಧಿಯಿಂದ ಅಲ್ಲ. ಆದ ಕಾರಣ ಈ ಶರಣಾಗತಿ ಅಂತ ಹೇಳುದಿದ್ರೆ ಮಾತ್ರ ಭಗವಂತನ ಬಗ್ಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ. ಬರೀ ಈ ತರ್ಕ ಚರ್ಚೆಯಿಂದ ಸಾಧ್ಯ ಇಲ್ಲ. ವೇದಾಂತ ಸಾಹಿತ್ಯವನ್ನು ಅಧ್ಯಯನ ಮಾಡಿದ ಮಾತ್ರಕ್ಕೆ ದೇವೋತ್ತಮ ಪುರುಷನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದು ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದೆ. ವೇದೇಶು ದುರ್ಲಭಂ ಅದುರ್ಲಭಂ ಆತ್ಮಭಕ್ತೌ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ ಅಂತ ಹೇಳಿ ಬ್ರಹ್ಮದೇವರು ಬ್ರಹ್ಮ ಸಂಹಿತೆಯಲ್ಲಿ ಬರೆದಂಥ ವಾಕ್ಯ ಇದು. ಬ್ರಹ್ಮದೇವರು ನೇರವಾಗಿ ಭಗವಂತನಿಂದ ಬಂದವರು, ನಮಗೆಲ್ಲ ಗೊತ್ತು. ಅವರು ಬರೆದಂತಹ ಒಂದು ಅದ್ಭುತವಾದ ಸಂಹಿತೆಯಲ್ಲಿ ಏನ್ ಬರೆದಿದೆ? ವೇದವನ್ನ ಓದಿದ್ರೆ ಸಾಧ್ಯ ಇಲ್ಲ. ಶಂಕರಾಚಾರ್ಯರು ಕೂಡ ಇದೇ ರೀತಿಯಲ್ಲಿ ಹೇಳ್ತಾರೆ. ಭಗವತ್ಪಾದ ಶಂಕರಾಚಾರ್ಯ ಏನ್ ಹೇಳ್ತಾರೆ? ಯಾರದ್ದು ಹೇಳ್ತೀರಾ? ಸಂಸ್ಕೃತದನ್ನ ಎಕ್ಸ್ಪರ್ಟ್ ಆಗಿ ಓದಿ ಏನು ಪ್ರಯೋಜನ? ಸಾಯುವ ಕಾಲಕ್ಕೆ ಇದು ಯಾವುದು ಹೆಲ್ಪ್ ಆಗುದಿಲ್ಲ ಅಂತ ಏನ್ ಹೇಳ್ತಾರೆ? ಶ್ಲೋಕ ಯಾರಿಗಾದ್ರೂ ಗೊತ್ತಾ? ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಆಮೇಲೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ರಕ್ಷತಿ ನಹಿ ರಕ್ಷತಿ ಡುಕೃಂಕರಣೆ. ಡುಕೃಂಕರಣೆ ಅಂತ ಹೇಳಿದ್ರೆ ಅದು ಸಂಸ್ಕೃತದ ಗ್ರಾಮರ್. ಆ ಸಂಸ್ಕೃತದ ಗ್ರಾಮರ್ ಅನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನಮಗೆ ಸಾಯುವ ಕಾಲದಲ್ಲಿ ಕೃಷ್ಣನ ನೆನಪಾಗ್ತದ? ಇಲ್ಲ. ಕೃಷ್ಣನ ನೆನಪಾಗ್ಬೇಕಿದ್ರೆ ಕೃಷ್ಣನ ನೆನಪು ಕೊಡುವಂತಹ ವ್ಯಕ್ತಿಗಳ ಸಂಘದಿಂದ ಕೃಷ್ಣನ ಲೀಲೆಗಳನ್ನ, ಕೃಷ್ಣನ ಜ್ಞಾನವನ್ನ ಅರ್ಥ ಮಾಡಿಕೊಳ್ಳುವಂತಹ ಅವಕಾಶ ಸಿಗ್ಬೇಕು ನಮಗೆ. ಆದ್ರೆ ಮಾತ್ರ ನಾವು ಕೊನೆಯ ಕಾಲದಲ್ಲಿ ಸಂಪ್ರಾಪ್ತೆ ಅಂದ್ರೆ ಸಮಯ ನಮಗೆ ಸಾಕು, ನಿನ್ನ ದೇಹ ಇನ್ನು ಸಾಕು, ಇಲ್ಲಿಂದ ಹೋಗು ಅಂತ ಹೇಳುವ ಸಮಯ ಬರುವಾಗ, ಸನ್ನಿಹಿತೆ ಹತ್ತಿರ ಬರುವಾಗ ಏನಾಗ್ಬೇಕು? ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಸೇಮ್ ಭಗವತ್ಪಾದ ಶಂಕರಾಚಾರ್ಯರು ಕೂಡ ಹೇಳಿದ್ದು ಸೇಮ್. ಪರಮ ಪ್ರಭುವಿನ ಕರುಣೆಯಿಂದ ಮಾತ್ರ ಪರಮೋನ್ನತ ವ್ಯಕ್ತಿತ್ವವನ್ನು ತಿಳಿಯಬಹುದು. ಆದುದರಿಂದ ದೇವತೆಗಳನ್ನು ಪೂಜಿಸುವವರಿಗೆ ಬುದ್ಧಿ ಸಾಲದು. ಅಷ್ಟೇ ಅಲ್ಲ, ನಿಜವಾದ ಕೃಷ್ಣ ಪ್ರಜ್ಞೆಯ ಛಾಯೆಯೂ ಇಲ್ಲದೆ ವೇದಾಂತ ಮತ್ತು ಊಹಾತ್ಮಕ ಚಿಂತನೆಯಲ್ಲಿ ತೊಡಗುವ ಈ ಭಕ್ತರಲ್ಲದವರಿಗೆ ಸಹ ಬುದ್ಧಿ ಸಾಲದು. ಅವರು ಭಗವದ್ಗೀತೆಯನ್ನು ಓದ್ತಾರೆ. ಯಾಕೆ ಓದ್ತಾರೆ ಅಂತ ಹೇಳಿದ್ರೆ ಅವರ ಇಂದ್ರಿಯ ತೃಪ್ತಿಗೆ. ಯಾವುದೆಲ್ಲ ಇಂದ್ರಿಯ ತೃಪ್ತಿ ಅಂತ ಹೇಳಿ ನಮಗೆಲ್ಲ ಗೊತ್ತು. ಯಾವುದೆಲ್ಲ ಒಳ್ಳೆ ಎಜುಕೇಶನ್ ಆಗ್ಬೇಕು, ಇನ್ನೊಬ್ಬರನ್ನು ಇಂಪ್ರೆಸ್ ಮಾಡಬೇಕು, ಆಮೇಲೆ ಒಳ್ಳೆ ರಿಸಲ್ಟ್ ಸಿಗ್ಬೇಕು ನನ್ನ ಕೆಲಸಗಳಲ್ಲೆಲ್ಲ. ಈ ರೀತಿ ಭಗವದ್ಗೀತೆಯಲ್ಲಿ ಹೇಳಿದ ಸಂದೇಶವನ್ನ ಪರಿಪಾಲನೆ ಮಾಡಿದರೆ ನಾನು ಡಿಟ್ಯಾಚ್ ಆಗಿ ಕೆಲಸ ಮಾಡಿ ಒಳ್ಳೆ ಸಂಬಳ ಸಿಗ್ತದೆ ನನಗೆ, ಈ ರೀತಿಯದೆಲ್ಲ ಚಿಂತನೆ. ಆಮೇಲೆ ಕೊನೆಯಲ್ಲಿ ಏನು? ಭಗವಂತನೇ ಇಲ್ಲ, ಆ ಒಂದು ಭಗವಂತನ ಶಕ್ತಿಯಲ್ಲಿ ನಾನು ಐಕ್ಯವಾಗ್ತೇನೆ ಅಂತ ಹೇಳುವ ಅಷ್ಟು ಹೈ ಲೆವೆಲ್ ಆಗಿ ಏನ್ ಚಿಂತನೆ ಮಾಡ್ತೇವೆ? ಇಂದ್ರಿಯ ತೃಪ್ತಿಯ ಬಗ್ಗೆ ಚಿಂತನೆ ಮಾಡ್ತೇವೆ.
ಇದೆಲ್ಲ ಅಲ್ಲ ಅಂತ ಹೇಳಿ ಈ ಶ್ಲೋಕವನ್ನ ಅರ್ಥ ಮಾಡ್ಕೊಂಡ್ರೆ ಅರ್ಥ ಆಗತ್ತೆ ಎಷ್ಟು ಸುಲಭ ಅಂತ ಹೇಳಿದ್ರೆ, ಭಗವಂತ ಸಚ್ಚಿದಾನಂದ ಸ್ವರೂಪ, ಅವನ ಸೇವೆ ಮಾಡುವುದೇ ನಮ್ಮ ನಿಜವಾದ ಕರ್ಮ ಅಂತ ಹೇಳಿ ಭಗವಂತನ ವೈಯಕ್ತಿಕ ಸ್ವಭಾವವನ್ನು ತಿಳಿದುಕೊಳ್ಳಲು ಅವರಿಗೆ ಸಾಧ್ಯವಿಲ್ಲ ಎಂದು ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಪರಮ ಸತ್ಯವು ನಿರಾಕಾರ ಎಂಬ ಭಾವನೆ ಇರುವವರನ್ನು ಅಬುದ್ಧಯ ಎಂದು ವರ್ಣಿಸಿದೆ. ಪರಮ ಸತ್ಯವು ನಿರಾಕಾರ ಎಂಬ ಭಾವನೆ ಇರುವವರನ್ನು ಅಬುದ್ಧಯ ಎಂದು ವರ್ಣಿಸಿದೆ. ಇನ್ನೊಂದು ಸಲ ಹೇಳ್ತೇನೆ, ಯಾಕೆ ಅಂತ ಹೇಳಿದ್ರೆ ನಮ್ಮೆಲ್ಲರ ಮನಸ್ಸಲ್ಲಿ ಕೂತಿದೆ, ಸತ್ತ ಮೇಲೆ ಅಲ್ಲಿ ಏನಿಲ್ಲ, ನಿರಾಕಾರ, ಒಂದು ಶಕ್ತಿ ಇಲ್ಲ. ಇದು ಯಾವ ಶಾಸ್ತ್ರವೂ ಅಂಗೀಕಾರ ಮಾಡುವುದಿಲ್ಲ. ಉದಾಹರಣೆಗೆ ಯೋಗ ಶಾಸ್ತ್ರ ಕೂಡ ಅಂಗೀಕಾರ ಮಾಡುವುದಿಲ್ಲ. ಹೀಗೆಂದರೆ ಪರಮ ಸತ್ಯದ ಕಟ್ಟ ಕಡೆಯ ಲಕ್ಷಣವನ್ನು ತಿಳಿಯದವರು ಎಂದರ್ಥ. ಅವರಿಗೆ ಲಾಸ್ಟ್ ಗೋಲ್ ಏನು ಅಂತಲೇ ಗೊತ್ತಿಲ್ಲ. ಗೋಲು ಇಂಟರ್ಮೀಡಿಯೇಟ್ ಗೋಲ್ ಆಗಿರ್ತದೆ. ಯಾವುದು? ಬ್ರಹ್ಮನ್ ಗೋಲ್ ಆಗಿರ್ತದೆ ಅಥವಾ ಪರಮಾತ್ಮ ಗೋಲ್ ಆಗಿರ್ತದೆ. ನಿಜವಾದ ಗೋಲ್ ಯಾವುದು? ಭಗವಂತ ಸಾಕ್ಷಾತ್ಕಾರ, ಕೃಷ್ಣನ ಲೋಕಕ್ಕೆ ಹೋಗುವಂಥದ್ದು ನಿಜವಾದ ಗೋಲು. ಶ್ರೀಮದ್ ಭಾಗವತದಲ್ಲಿ ಆದ ಕಾರಣ ಕೃಷ್ಣನ ಏನು ಬರೆದರೆ, ಕೃಷ್ಣ ಎಲ್ಲಿಯೂ ಹೋಗುದಿಲ್ಲ, ಗೋಲೋಕದಲ್ಲೇ ಇರ್ತಾನೆ. ಗೋಲೋಕ ಏವ ನಿವಸತಿ ಅಖಿಲ ಆತ್ಮಭೂತವು. ಅಖಿಲ ಆತ್ಮದ ಭೂತ ಅಂದ್ರೆ ಎಲ್ಲಾ ಆತ್ಮಗಳ ನಿಜವಾದ ಒಡೆಯನಾದಂತಹ ಕೃಷ್ಣ ಯಾವತ್ತು ಎಲ್ಲಿರ್ತಾನೆ? ಅವನು ಎಲ್ಲಿಗೂ ಹೋಗುದಿಲ್ಲ ಬೇರೆ ಕಡೆ. ಎಲ್ಲಿರ್ತಾನೆ? ಗೋಲೋಕಂ ಏವ, ಅಲ್ಲಿ ಮಾತ್ರ ಇರ್ತಾನೆ. ಬೇರೆ ಎಲ್ಲ ಕಡೆ ಅವನು ಎಕ್ಸ್ಪಾಂಡ್ ಆಗಿ ಹೋಗುದು, ಅವನು ಹೋಗುದಿಲ್ಲ ಎಲ್ಲಿಗೆ. ಶ್ರೀಮದ್ ಭಾಗವತದಲ್ಲಿ ಪರಮ ಸಾಕ್ಷಾತ್ಕಾರವು ನಿರಾಕಾರ ಬ್ರಹ್ಮನಿಂದ ಪ್ರಾರಂಭವಾಗುತ್ತದೆ, ಅನಂತರ ಅಂತರ್ಯಾಮಿ ಪರಮಾತ್ಮನ ಬಳಿಗೆ ಏರುತ್ತದೆ. ಆದರೆ ಪರಮ ಸತ್ಯದಲ್ಲಿ ಕಡೆಯ ಮಾತೆಂದರೆ ದೇವೋತ್ತಮ ಪುರುಷ ಎಂದು ಹೇಳಿದೆ. ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದ್ಯತೆ. ಆದರೆ ಆಯ್ತದು ಆಧುನಿಕ ನೆಕ್ಸ್ಟ್ ನಿರಾಕಾರವಾದಿಗಳು ನಮ್ಮ ಬಗ್ಗೆ ಹೇಳ್ತಾ ಇರುವಂಥದ್ದು. ನಮ್ಮ ಬಗ್ಗೆ ಅಂತ ಹೇಳಿದ್ರೆ ನಿಮ್ಮ ನಡುವೆ ಇರುವಂತಹ ಆಧ್ಯಾತ್ಮಿಕ ಮಂದಬುದ್ಧಿ ಇರುವಂತಹ ಆಧುನಿಕ ನಿರಾಕಾರವಾದಿಗಳು. ಬೇರೆ ಬೇರೆ ಪಂಗಡಕ್ಕೆ ಸೇರಿ ನಾವು ಅವರನ್ನು ಫಾಲೋ ಮಾಡ್ತಿದ್ದೇವೆ ಅಂತ ಹೇಳಿ ನಿಜವಾಗಿ ಅವರ ಗುರುಗಳು ಹೇಳಿದ ನಿಜವಾದ ವಿಚಾರವನ್ನ ಫಾಲೋ ಮಾಡಲಿದಿಲ್ಲದವರು, ಫಾಲೋ ಮಾಡದೇ ಇರುವಂಥವರು ಅವರನ್ನು ಹೇಳ್ತಾ ಇರುವಂಥದ್ದು. ಏಕೆಂದರೆ ಅವರು ತಮ್ಮ ಅಂದ್ರೆ ಮಹಾಪೂರ್ವಜರಾದ ಶ್ರೀ ಶಂಕರಾಚಾರ್ಯರನ್ನು, ಭಗವತ್ಪಾದ ಶ್ರೀ ಶಂಕರಾಚಾರ್ಯರನ್ನು ಸಹ ಅನುಸರಿಸುವುದಿಲ್ಲ. ಭಗವತ್ಪಾದ ಶಂಕರಾಚಾರ್ಯರು ಕೃಷ್ಣನು ದೇವೋತ್ತಮ ಪರಮ ಪುರುಷನು ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಶಂಕರಾಚಾರ್ಯರು ಏನ್ ಹೇಳಿದ್ದಾರೆ? ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಗೋವಿಂದ ಅಂತ ಹೇಳುದು ಒಂದು ಶಕ್ತಿ ಅಲ್ಲ, ಗೋವಿಂದ ಅಂತ ಹೇಳುದು ವ್ಯಕ್ತಿ. ಆ ವ್ಯಕ್ತಿಯನ್ನ ಪೂಜೆ ಮಾಡು ಅಂತ ಹೇಳಿದ್ದಾರೆ. ಹೇಗೆ ಹೇಳಿದ್ದಾರೆ? ನಾರಾಯಣ ಪರಂ ವ್ಯಕ್ತಾತ್, ಅಂದ್ರೆ ಅವ್ಯಕ್ತದಿಂದ ನಮಗೆ ವ್ಯಕ್ತತೆ ಸಿಕ್ಕಿದೆ. ಆ ಅವ್ಯಕ್ತತೆಗಿಂತ ಮಿಗಿಲಾದ ವ್ಯಕ್ತ ಆದವನು ಯಾರು? ಭಗವಂತ. ಕಾಣದೇ ನಮಗೇನು ಕಾಣುದಿಲ್ಲ ಇಲ್ಲಿ. ಆ ಕಾಣದೇ ಇರುವುದರ ಸೃಷ್ಟಿ ಮಾಡಿದ ಅಂತಹ ಕಾಣುವವನೇ ಕೃಷ್ಣ. ನಮಗೆ ಇಲ್ಲಿ ಏನು ಕಾಣುವುದಿಲ್ಲ, ಅದರ ಸೃಷ್ಟಿ. ಕಾಣುದಿಲ್ಲ ಏನು? ಗಾಳಿ ಕಾಣುತ್ತದ? ಇಲ್ಲ. ಆಕಾಶ ಕಾಣುತ್ತದ? ಊಹೆ ಮಾಡೋದಷ್ಟೇ ನಾವು. ಆಕಾಶ ಕಾಣುತ್ತದ? ಶಬ್ದ ಇಲ್ಲದೆ ವಿಚಾರ ನಮಗೆ ಅರ್ಥ ಆಗ್ತದ? ಇಲ್ಲ. ಇದರದ್ದೆಲ್ಲ ಸೃಷ್ಟಿ ಯಾರು ಮಾಡಿದ? ಅಥವಾ ನಾವೆಲ್ಲ ಸತ್ತ ಮೇಲೆ ಅಥವಾ ನಮ್ಮ ಅಂತ್ಯ ಆದ ಮೇಲೆ ನಾವೆಲ್ಲಿ ಹೋಗ್ತೇವೆ? ಕಾಣದೇ ಇರುವ ಜಾಗಕ್ಕೆ ಹೋಗ್ತೇವೆ. ಆ ಕಾಣದೇ ಇರುವುದು ಅಂತ ಹೇಳೋದಕ್ಕೆ ಏನ್ ಹೇಳ್ತಾರೆ? ಪ್ರಧಾನ ಅಂತ ಹೇಳ್ತಾರೆ. ಆ ಪ್ರಧಾನವನ್ನ ಸೃಷ್ಟಿ ಮಾಡಿದ್ದು ಯಾರು? ಭಗವಂತ ಕೃಷ್ಣ. ಅದ ಕಾಣದೇ ಇರುವುದನ್ನ ಸೃಷ್ಟಿ ಮಾಡಿದ ಕಾಣುವ ಅವನು ಯಾರು ಅಂತ ಹೇಳಿದ್ರೆ ಭಗವಂತ ಅಂತ ಹೇಳಿ ಶಂಕರಾಚಾರ್ಯ ಹೇಳ್ತಾರೆ. ಆದುದರಿಂದ ಪರಮ ಸತ್ಯವನ್ನು ಅರಿಯದ ನಿರಾಕಾರವಾದಿಗಳು ಕೃಷ್ಣನು ದೇವಕಿ ಮತ್ತು ವಸುದೇವರ ಮಗ ಅಷ್ಟೇ, ಅಥವಾ ಒಬ್ಬ ರಾಜ ಅಥವಾ ಒಬ್ಬ ಪ್ರಬಲ ವ್ಯಕ್ತಿ ಎಂದು ಯೋಚಿಸುತ್ತಾರೆ. ಭಗವದ್ಗೀತೆಯಲ್ಲಿ 9.11 ಶ್ಲೋಕದಲ್ಲಿ ಇದನ್ನು ಖಂಡಿಸಿದೆ. ಅವಜಾನಂತಿ ಮಾಂ ಮೂಢ ಮಾನುಷೀಂ ತನುಮಾಶ್ರಿತಂ. ಅವಜಾನಂತಿ ಸೇಮ್ ಅರ್ಥ. ಅದರಲ್ಲಿ ಅವಜಾನಂತಿ ಅಂದ್ರೆ ತಿಳ್ಕೊಳ್ಳುದಿಲ್ಲ, ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಯಾರು? ಮೂಢರಿಗೆ. ಯಾಕೆ ಅಂತ ಹೇಳಿದ್ರೆ ನನ್ನನ್ನು, ಈ ದೇಹವನ್ನ ಪಡ್ಕೊಂಡು ಬಂದಿದ್ದೇನೆ ಅಂತ ಹೇಳಿ ತಗೊಳ್ತಾರೆ. ಮನುಷ್ಯರ ಹಾಗೆ ನನಗೂ ಈ ದೇಹ ಸಿಕ್ಕಿದೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ತಿದ್ದಾರೆ. ಮೂರ್ಖರು ಅವರು ಅಂತ ಕೃಷ್ಣನೇ ಹೇಳ್ತಿದ್ದಾರೆ.
ಬೇರೆ ಯಾರು ಹೇಳೋ ಅಗತ್ಯ ಇಲ್ಲ. ಮೂರ್ಖರು ಅಂತ ಹೇಳಿ ಕೃಷ್ಣನೇ, ಪರಮೋತ್ತಮ ಪರಮ ಪುರುಷನಾದ ಭಗವಂತನೇ ನೇರವಾಗಿ ಭಗವದ್ಗೀತೆಯಲ್ಲಿ ನೇರವಾಗಿ ಹೇಳಿದ್ದಾರೆ. ಇದನ್ನ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಏನು ಮಾಡುವಂಥದ್ದು? ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಮಯ ಆಮೇಲೆ ಭಕ್ತರ ಸಂಘ ಇನ್ನೂ ಸಿಕ್ಕಿದ್ರೆ ಬದಲಾವಣೆ ಆಗ್ತದೆ. ವಾಸ್ತವ ಅಂಶವೆಂದರೆ ಭಕ್ತಿ ಸೇವೆಯನ್ನು ಸಲ್ಲಿಸದೆ ಮತ್ತು ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳದೆ ಯಾರೂ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲಾರರು. ಆದ ಕಾರಣ ನಾವೆಲ್ಲರೂ ಭಗವಂತನ ಸೇವೆಯಲ್ಲಿ ತೊಡಗಿದ್ರೆ ನಮಗೆ ಅರ್ಥವಾಗದೇ ಇರುವ ಆಚಾರ ಭಗವಂತನ ಭಕ್ತರ ಆಮೇಲೆ ಭಕ್ತಿ ಸೇವೆಯ ಸಂಘದಿಂದ ಎಲ್ಲವೂ ನಿಧಾನವಾಗಿ ಅರ್ಥವಾಗ್ಲಿಕ್ಕೆ ಶುರುವಾಗ್ತದೆ. ಆದ ಕಾರಣ ಸೇವೆ ತುಂಬಾ ಇಂಪಾರ್ಟೆಂಟು. ಆ ಸೇವೆ ಮಾಡುವಾಗ ಕ್ಲೀನ್ ಆಗ್ತಾ ಇರ್ತದೆ. ಭಾಗವತ 10, 14, 29 ಇದನ್ನು ಹೀಗೆ ವಿವರಿಸಿದೆ ಅಥವಾ ದೃಢಪಡಿಸುತ್ತದೆ. ಅಥಾಪಿ ತೇ ದೇವ ಪದಾಂಬುಜದ್ವಯ ಪ್ರಸಾದಲೇಶಾನುಗೃಹೀತ ಏವ ಹಿ ಜಾನಾತಿ ತತ್ವಂ ಭಗವನ್ ಮಹಿಮ್ನೋ ನ ಚಾನ್ಯ ಏಕೋಪಿ ಚಿರಂ ವಿಚಿನ್ವನ್. ಅಥಾಪಿ ತೇ ದೇವ ಪದಾಂಬುಜದ್ವಯಂ ಪ್ರಸಾದಲೇಶಾನುಗೃಹೀತ ಏವ ಹಿ ಜಾನಾತಿ ತತ್ವಂ ಭಗವನ್ ಮಹಿಮ್ನೋ ನ ಚಾನ್ಯ ಏಕೋಪಿ ಚಿರಂ ವಿಚಿನ್ವನ್. ಪ್ರಭುವೇ, ಯಾರಿಗಾದರೂ ನಿನ್ನ ಚರಣ ಕಮಲದ ಕರುಣೆಯ ಕೃಪೆಯು ಕಿಂಚಿತ್ತಾದರೂ ದೊರಕುವ ಭಾಗ್ಯವಾದರೆ, ಪ್ರಭುವೇ, ಯಾರಿಗಾದರೂ ನಿನ್ನ ಚರಣ ಕಮಲದ ಕರುಣೆಯ ಕೃಪೆಯು, ಬರೀ ಕರುಣೆ ಅಲ್ಲ, ಕರುಣೆಯ ಕೃಪೆಯು ಕಿಂಚಿತ್ತಾದರೂ ದೊರಕುವ ಭಾಗ್ಯವಾದರೆ, ಇದರಲ್ಲಿ ನಮ್ಮ ಬಗ್ಗೆ ಹೇಳ್ತಾ ಇರೋದು, ನಮಗೆ ಕಿಂಚಿತ್ ದೊರಕಿದ ಕಾರಣ ಅವನು ನಿನ್ನ ವ್ಯಕ್ತಿತ್ವದ ಘನತೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲ. ಯಾವತ್ತೂ ಕೃಷ್ಣನಿಗೆ ವ್ಯಕ್ತಿತ್ವ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಸ್ವಲ್ಪ ಆದ್ರೂ ಕೃಪೆ ಸಿಕ್ಕಿದ್ರೆ, ಆದ ಕಾರಣ ನಮಗೆಲ್ಲರಿಗೂ ಸ್ವಲ್ಪ ಭಗವಂತನ ಕೃಪೆ ಸಿಕ್ಕಿದೆ ಅಂದ್ರೆ ನಾವು ಕೃಷ್ಣನಿಗೆ ರೂಪ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಆ ಕೃಪೆಯಿಂದ ನಮಗೆ ಅರ್ಥ ಆಗ್ತದೆ ಭಗವಂತ ಸತ್ ಚಿತ್ತಾನಂದ ರೂಪ ಅಂತ ಹೇಳಿ. ಆ ಕೃಪೆ ಇಲ್ಲದಿದ್ರೆ ಅರ್ಥ ಆಗುದಿಲ್ಲ. ಆದ್ರೆ ಯಾರ್ಯಾರಿಗೆ ಅರ್ಥ ಆಗ್ಲಿಲ್ಲ, ಯಾರ್ಯಾರು ಭಗವಂತನಿಗೆ ರೂಪ ಲೀಲೆ ಎಲ್ಲ ಅಂತ ಹೇಳ್ತಿದ್ದಾರೆ, ಅದೆಲ್ಲ ಇಲ್ಲಿಗೆ ಬರುವಾಗ ಮಾಡಿದ್ದು ಅಂತ ಹೇಳ್ತಾರೆ, ಅಂಥವರಿಗೆ ಭಗವಂತನ ಕೃಪೆ ಕರುಣೆ ಸ್ವಲ್ಪ ಕೂಡ ಸಿಗ್ಲಿಲ್ಲ. ತುಂಬಾ ಬೇಸರದ ವಿಷಯ. ನಾವೆಲ್ಲರೂ ಭಕ್ತರು ಎಲ್ಲರಿಗೂ ಕೊಡ್ಲಿವಂತ ಆಗ್ಬೇಕು. ಆದರೆ ದೇವೋತ್ತಮ ಪರಮ ಪುರುಷನ ಘನತೆಯನ್ನು ಅರ್ಥ ಮಾಡಿಕೊಳ್ಳಲು ಊಹಾತ್ಮಕ ಚಿಂತನೆ ಮಾಡುವವರು ವೇದಗಳನ್ನು ಹಲವಾರು ವರ್ಷ ಅಧ್ಯಯನ ಮಾಡಿದರೂ ನಿನ್ನನ್ನು ಅರಿಯಲಾರರು. ವೇದೇಶು ದುರ್ಲಭಂ ಅದುರ್ಲಭಂ ಆತ್ಮಭಕ್ತವು. ಸಾಧ್ಯವೇ ಇಲ್ಲ. ಆ ವೇದವನ್ನ ಚರ್ಚೆ ಮಾಡಿ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೆ ಸಾಧ್ಯವೇ ಇಲ್ಲ. ಅದು ಕೊನೆಗೆ ಡುಕ್ರಂ ಕರಣೆ ಅಷ್ಟೇ. ಬರಿಯ ಮಾನಸಿಕ ಊಹಾತ್ಮಕ ಚಿಂತನೆಗಳಿಂದ ಅಥವಾ ವೈದಿಕ ಸಾಹಿತ್ಯವನ್ನು ಚರ್ಚೆ ಮಾಡುವುದರಿಂದ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನನ್ನಾಗಲಿ ಅವನ ರೂಪವನ್ನಾಗಲಿ ಗುಣವನ್ನಾಗಲಿ ಅಥವಾ ನಾಮವನ್ನಾಗಲಿ ತಿಳಿಯಲು ಸಾಧ್ಯವಿಲ್ಲ. ಭಕ್ತಿ ಸೇವೆಯಿಂದ ಮಾತ್ರವೇ ಅವನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಹೃದಯದಲ್ಲಿ ನಾವು ಇಟ್ಕೊಳ್ಬೇಕು, ಭಕ್ತಿ ಸೇವೆಯಿಂದ ಮಾತ್ರವೇ ಅವನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಒಬ್ಬ ಮ್ಯಾನೇಜರಿಗೆ ಅವನ ಅಸಿಸ್ಟೆಂಟ್ ಸಂಪೂರ್ಣ ಸೇವೆ ಮಾಡಿದ್ರೆ ಅವನಿಗೆ ಏನ್ ಕೊಡ್ತಾನೆ? ಫ್ರೀಡಮ್ ಕೊಡ್ತಾನೆ. ನನ್ನ ಮನೆಗಾದ್ರೂ ಬಾ, ಎಲ್ಲಿಯಾದ್ರೂ ಹೋಗು ಅಂತೇಳಿ. ಅದೇ ರೀತಿ ಕೃಷ್ಣ ಕೂಡ ಪರಮೋನ್ನತ ವ್ಯಕ್ತಿ. ಅವ ಏನ್ ಮಾಡ್ತಾನೆ? ನಮಗೆಲ್ಲರಿಗೂ ಫ್ರೀಡಮ್ ಕೊಡ್ತಾರೆ. ನಮ್ಮ ಆತ್ಮ ಅಂತ ಹೇಳಿದ್ರೆ ನಮ್ಮ ಆತ್ಮಕ್ಕೆ ಕೂಡ ಒಂದು ರೂಪ ಇದೆ. ಆ ರೂಪ ನಮಗೆ ಗೊತ್ತಾಗಿ ಆ ರೂಪದ ಮುಖೇನ ಸತ್ ಚಿತ್ತ ಆನಂದ ವಿಗ್ರಹನಾದಂತಹ ಭಗವಂತನ ಸೇವೆ ಮಾಡ್ಲಿಕ್ಕೆ ಆಗ್ತದೆ. ಈಗ ನಾವು ಈ ದೇಹವನ್ನು ಉಪಯೋಗಿಸಿ ಮಾಡ್ತಿದ್ದೇವೆ. ಅಲ್ಲಿ ಹೋದ ಮೇಲೆ ಆತ್ಮದ ನಿಜವಾದ ರೂಪ ನಮಗೆ ಅರ್ಥ ಆಗಿ ಆ ರೂಪದ ಮುಖೇನ ನಾವು ಸೇವೆ ಮಾಡ್ತೇವೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎನ್ನುವ ಮಹಾಮಂತ್ರದಿಂದ ಪ್ರಾರಂಭಿಸಿ ಮನುಷ್ಯನು ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿದಾಗ ಮಾತ್ರ ದೇವೋತ್ತಮ ಪರಮ ಪುರುಷನನ್ನು ಅರ್ಥ ಮಾಡಿಕೊಳ್ಳಬಹುದು. ಒಂದು ಕತೆ ಹೇಳ್ತೇನೆ. ಒಂದ್ಸಲ ರಾಮನ ಕತೆ, ಇದು ಶ್ರೀರಾಮನ ಕತೆ. ಒಂದ್ಸರ್ತಿ ಏನಾಗ್ತದೆ ಅಂತ ಹೇಳಿ, ಒಬ್ಬ ವ್ಯಕ್ತಿ ತುಂಬಾ ಕಷ್ಟದಲ್ಲಿ ಇರ್ತಾನೆ, ಏನ್ ಮಾಡುದು ಅಂತ ತಿಳಿತಾ ಇಲ್ಲ. ಆಗ ನಾರದ ಮುನಿ ಬರ್ತಾರೆ. ನಾರದ ಮುನಿ ಬಂದು ಹೇಳ್ತಾರೆ, ನೀವು ರಾಮನಾಮ ಮಾಡೋ ಅಂತ. ಆಗ ಹೇಳ್ತಾರೆ, ನನಗೆ ಕಷ್ಟ ಇದೆ, ಆದ್ರೆ ನನಗೆ ಸಮಯವೇ ಇಲ್ಲ, ಸ್ವಲ್ಪ ಕೂಡ ಸಮಯ ಇಲ್ಲ. ಈ ಕಥೆ ನೀವು ಕೇಳಿರ್ತೀರಿ, ಸ್ವಲ್ಪ ಕೂಡ ಸಮಯ ಇಲ್ಲ ಅಂತ ಹೇಳ್ತಿದ್ದಾರೆ. ಆಗ ಆ ನಾರದ ಮುನಿಗಳು ಹೇಳ್ತಾರೆ ಆ ವ್ಯಕ್ತಿಗೆ, ಹೌದಾ, ಸ್ವಲ್ಪ ಯೋಚನೆ ಮಾಡು, ನಿನಗೆ ಯಾವಾಗಾದ್ರೂ ಸ್ವಲ್ಪ ಆದ್ರೂ ದಿನದಲ್ಲಿ ಒಂದು ಸ್ವಲ್ಪ ಆದ್ರೂ ಟೈಮ್ ಇಲ್ವಾ? ಸ್ವಲ್ಪ ಚಿಂತನೆ ಮಾಡು ಅಂತ ಹೇಳ್ತಾರೆ. ಇಲ್ಲ, ನನಗೆ ಸ್ವಲ್ಪ ಕೂಡ ಸಮಯ ಇಲ್ಲ ಅಂತ ಹೇಳ್ತಾನೆ ಪುನಃ. ಆದ್ರೂ ಪುನಃ ಇನ್ನು ಯೋಚನೆ ಮಾಡಪ್ಪ, ನೀನು
ಸಾಧ್ಯ ಇದೆ ನಿನ್ನ ಕೈಯಲ್ಲಿ, ನೋಡು ನಿನಗೆ ಸಮಯ ಇದೆಯಾ, ನಿನಗೆ ರಾಮನಾಮ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ವಾ, ಸಮಯ ಇಲ್ವಾ, ಅಷ್ಟು ಸಮಯ ಇಲ್ಲ ನಿನಗೆ ಅಂತ ಕೇಳ್ತಾರೆ. ನಮಗೂ ಈ ಪರಿಸ್ಥಿತಿ ಎಷ್ಟೋ ಸಲ ಬಂದಿರ್ತದೆ ನಮ್ಮ ಜೀವನದಲ್ಲಿ. ಅಲ್ಲ, ಭಕ್ತರು ಹೇಳ್ತಾರೆ ನಿಮಗೆ ಹರೇ ಕೃಷ್ಣ ಮಹಾಮಂತ್ರ ಮಾಡ್ಲಿಕ್ಕೆ ಸಮಯ ಇಲ್ವಾ ಅಂತೇಳಿ. ನಿಜವಾಗಿ ನಾವು ನೋಡಿದ್ರೆ ಸಮಯ ಇಲ್ವಾ, ಆದ್ರೆ ಈ ವ್ಯಕ್ತಿಗೆ ಸಮಯ ಇಲ್ವಂತೆ, ಸ್ವಲ್ಪ ಸಮಯ ಸಹ ಇಲ್ವಂತೆ. ಆಯ್ತು, ನಾರದ ಮುನಿಗಳು ಪುನಃ ಹೇಳುವಾಗ ಹೇಳ್ತಾರೆ, ಆ ವ್ಯಕ್ತಿ ಆ ಹೋಯ್ತು, ಒಂದ್ ಸ್ವಲ್ಪ ಸಮಯ ಉಂಟು, ಆದ್ರೆ ಆ ಸಮಯ ಯಾವಾಗ ಅಂತ ಹೇಳಿದ್ರೆ ಟಾಯ್ಲೆಟ್ ಅಲ್ಲಿ ಕೂತ್ಕೊಳ್ಳುವಾಗ ಮಾತ್ರ ನನಗೆ ಆ ಸಮಯ ಇರುವುದು. ಟಾಯ್ಲೆಟ್ ಅಲ್ಲಿ ಕೂತ್ಕೊಳ್ಳುವಾಗ ಮಾತ್ರ ನನಗೆ ಆ ಸಮಯ, ಬೇರೆ ಸಮಯ ಇಲ್ಲ ನನಗೆ, ನಾನು ತುಂಬಾ ಬಿಸಿ 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 ನಾವು ಅಂತ. ನಾವೆಲ್ಲ ಹೇಳ್ತೇವಲ್ಲ, ಓ ಹರೇ ಕೃಷ್ಣ 16 ರೌಂಡ ಸಾಧ್ಯ ಇಲ್ಲ, 1 ರೌಂಡೇ ಕಷ್ಟ, 1 ರೌಂಡ್ ಸಹ ಸಾಧ್ಯ ಇಲ್ಲ. ಆ ಡ್ರೈವ್ ಮಾಡುವಾಗ ಮಾಡುದು ನಾನು, ಡ್ರೈವ್ ಮಾಡೋದು. ನನಗೆ ಒಬ್ರು ಭಕ್ತರ ಪರಿಚಯ ಇದೆ, ಅವರ ಕೈಯಲ್ಲಿ ಮಾಲೆ ಸೇರ್ತದೆ, ಹರೇ ಕೃಷ್ಣ ಅಂದ್ರೆ ಯಾವಾಗ್ಲಲ್ಲ, ಅನಿವಾರ್ಯ ಪರಿಸ್ಥಿತಿಯಲ್ಲಿ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಅದೆಲ್ಲ ಮಾಡ್ಬೋದು. ಎಕ್ಸ್ಟ್ರಾ ಮಾಡುವಾಗ 16 ರೌಂಡ್ ನಾವು ನಿರ್ದಿಷ್ಟ ರೀತಿಯಲ್ಲಿ ಕುಳಿತುಕೊಂಡು ಅಥವಾ ನಿಂತ್ಕೊಂಡು ಏನೇ ಆಗಿರ್ಲಿ ಅದನ್ನೇ ಮಾಡಬೇಕು. ಹರೇ ಕೃಷ್ಣ ಮಹಾಮಂತ್ರವನ್ನು ಮಾತ್ರ ಜಪ ಮಾಡಬೇಕು 16 ರೌಂಡ್. ಅದು ನಮಗೆ ವಿಧಿಸಿದ ಒಂದು ಸಾಧನೆ ಶ್ರೀಲ ಪ್ರಭುಪಾದರು ಕೊಟ್ಟದ್ದು ನಮಗೆ. ಇವರು ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ, ಆದ್ರೆ ಟಾಯ್ಲೆಟ್ ಅಲ್ಲಿ ಸಾಧ್ಯ ಅಂತ ಹೇಳಿ ನಾರದ ಮುನಿಗಳು ಮಹಾತ್ಮರು ಅವ್ರಿಗೆ ಆಯ್ತು ಟಾಯ್ಲೆಟ್ ಅಲ್ಲೇ ಮಾಡು ಅಂತ ಹೇಳ್ತಾರೆ ಆ ವ್ಯಕ್ತಿಗೆ. ಸರಿ, ಶುರು ಮಾಡಿದ್ರು ಜಪ ಮಾಡ್ಲಿಕ್ಕೆ ಟಾಯ್ಲೆಟ್ ಅಲ್ಲಿ ಹರೇ ಕೃಷ್ಣ ಅಥವಾ ರಾಮನಾಮವನ್ನ ಜಪ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಹರೇ ಕೃಷ್ಣ 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 ಹರೇ ಹರೇ. ಅವರ ಕೆಲಸ ನಡೀತಾ ಇದೆ, ಏನು ಕೆಲಸ ಅಂತ ಹೇಳುವ ಅಗತ್ಯ ಇಲ್ಲ. ಅವರ ಕೆಲಸದ ಜೊತೆ ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾ ಇದ್ದಾರೆ, ರಾಮನಾಮ ಹೇಳ್ತಾ ಇದ್ದಾರೆ. ಹಾಗೆ ಹೇಳ್ತಾ ಇರುವಾಗ ಏನಾಯ್ತು, ಸ್ವಲ್ಪ ದಿನ ಆದ್ಮೇಲೆ ಎಲ್ಲಿ ರಾಮನಾಮ ಇರ್ತದೆ ಅಲ್ಲಿ ಯಾರು ಬರ್ತಾರೆ, ಹೇಗೆ ಹರೇ ಕೃಷ್ಣ ಮಹಾಮಂತ್ರ ಹೇಳುವಾಗ ಸುದರ್ಶನ ಚಕ್ರ ಜೊತೆ ಜೊತೆಯಲ್ಲಿ ಇರ್ತದೆ, ಅದೇ ರೀತಿಯಲ್ಲಿ ರಾಮನಾಮ ಹೇಳಿದ ತಕ್ಷಣ ಹನುಮಂತ ಬರ್ತಾನಂತೆ. ಹನುಮಂತ ಬಂತ ಆ ಶಬ್ದಕ್ಕೆ ಅಟ್ರಾಕ್ಟ್ ಆಗಿ ಹನುಮಂತ ಬರ್ತಾನೆ. ಸರ್ವಶಕ್ತನಾದಂತಹ ಹನುಮಂತ, ಭಗವದ್ ಭಕ್ತನಾದಂತಹ ಹನುಮಂತ ಬರುವಾಗ ನೋಡ್ತಾನೆ, ಓ ನಾಮ ಬರ್ತಾ ಇದ್ದಾರೆ, ನಾಮ ಹೇಳುವ ವ್ಯಕ್ತಿಯಲ್ಲಿ ಕೂತಿದ್ದಾನೆ, ಅವನ ಚಟುವಟಿಕೆ ಏನು ಅಂತ ನೋಡಿ ಅವನಿಗೆ ಒಂಥರ ಸಂಕೋಚ ಆಗತ್ತೆ. ನನ್ನ ಹೃದಯನಾದಂತಹ ರಾಮನನ್ನ ಈ ರೀತಿ ಕಡೆಗಣಿಸ್ತಾ ಇದ್ದಾನಲ್ಲ ಅಂತ ಹೇಳಿ ಕೋಪ ಕೂಡ ಬರ್ತದೆ. ಇವನು ನಾಮವನ್ನ ಅವಹೇಳನೆ ಮಾಡ್ತಿದ್ದಾನಲ್ಲ ಅಂತ ಹೇಳುವಂತ ಭಾವ ಬರ್ತಾ ಇದೆ ಇವನಿಗೆ. ಯಾರಿಗೆ ಕೋಪ ಬರ್ತಾ ಇದೆ? ಯಾರಿಗೆ? ನಮ್ಮ ಆತ್ಮೀಯ, ನಮ್ಮ ಭಕ್ತರಿಗೆಲ್ಲ ಆತ್ಮೀಯರಾದಂತಹ ಹನುಮಂತರಿಗೆ ತುಂಬಾ ಕೋಪ ಬರ್ತದೆ. ಕೋಪದಿಂದ ಏನ್ ಮಾಡ್ತಾನೆ, ಓದಲಿಕ್ಕೆ ಶುರು ಮಾಡ್ತಾನೆ. ಯಾರಿಗೆ? ಆ ವ್ಯಕ್ತಿಗೆ ಓದಲಿಕ್ಕೆ ಎಷ್ಟಾಗ್ತದೆ ಅಷ್ಟು ಕೈಯಿಂದ ಗುದ್ಲಿಕ್ಕೆ ಶುರು ಮಾಡ್ತಾನೆ, ಕಾಲಿಂದ ಗುದ್ಲಿಕ್ಕೆ. ಅವನಿಗೆ ಶಕ್ತಿ ಅಂದ್ರೆ ಅಷ್ಟು, ಹನುಮಂತನಿಗೆ ಕಾಲು ಅಂತ ಹೇಳಿದ್ರೆ ಅಷ್ಟು ಶಕ್ತಿ ಇರುವಂತಹ ಕಾಲು. ಹುಲ್ಲು ಗುದ್ಲಿಕ್ಕೆ ಶುರು ಮಾಡ್ತಾನೆ, ಆದ್ರೆ ಏನು ನಡೀತಾ ಇಲ್ಲ. ಆ ವ್ಯಕ್ತಿಗೆ ತಾಕ್ತಾನೆ ಇಲ್ಲ, ಸ್ವಲ್ಪ ಕೂಡ ತಾಕ್ತಿಲ್ಲ. ಅವನು ತನ್ಮಯನಾಗಿ ಅವನು ಮಾಡುವ ಕೆಲಸ ನಡೀತಾ ಇದೆ, ಆದ್ರೆ ಮಂತ್ರದಲ್ಲಿ ಸಂಪೂರ್ಣ ಧ್ಯಾನ ಇಟ್ಟುಕೊಂಡು ಮಂತ್ರ ಮಾಡ್ತಿದ್ದಾನೆ. ಅವನು ತನ್ಮಯನಾಗಿ ಜಪ ಮಾಡ್ತಾ ಇದ್ದಾನೆ. ಯಾಕೆ ಹೀಗಾಗ್ತಾ ಇದೆ, ನನಗೆ ಆಗ್ತಿಲ್ಲಲ್ಲ ಈ ವ್ಯಕ್ತಿಗೆ ಗುದ್ಲಿಕ್ಕೆ ಅಂತ ಹೇಳಿ, ಇರ್ಲಿ ಇದಕ್ಕೆ ಉತ್ತರ ನಾನು ರಾಮನಿಂದಲೇ ಕಂಡುಹಿಡಲಿಕ್ಕೆ ಹೋಗ್ತೇನೆ ಅಂತ ಹೇಳಿ ಅರಮನೆಗೆ ಹೋಗ್ತಾನೆ. ರಾಮನ ಕಡೆಗೆ ಹೋಗುವಾಗ ದ್ವಾರಪಾಲಕರು ಹೇಳ್ತಾರೆ, ಇಲ್ಲ ನಿನಗೆ ಅನುಮತಿ ಇಲ್ಲ. ಯಾಕೆ ಅಂತ ಕೇಳಿದ್ರೆ ರಾಮನಿಗೆ ತುಂಬಾ ಹುಷಾರಿಲ್ಲ, ರಾಮ ಬೆಡ್ ಅಲ್ಲಿ ಮಲಗಿದ್ದಾರೆ, ಈಗ ಹೋಗುದು ಬೇಡ ಅಂತ ಹೇಳ್ತಾರೆ. ಆದ್ರೆ ಹನುಮಂತ ಬಿಡ್ತಾನ? ಹನುಮಂತ ನಿಮಗೆಲ್ಲರಿಗೂ ಗೊತ್ತು ಹನುಮಂತ ಏನೆಲ್ಲ ಮಾಡಬಹುದು ಅಂತ ಹೇಳಿ. ಲಂಕೆಗೆ ಹೋಗುವಾಗ ಅವನು ಹಾರಿದ್ದಾನೆ, ಚಿಕ್ಕದಾಗಿದ್ದಾನೆ, ಏನೆಲ್ಲ ಆಗಿದ್ದಾನೆ. ಅದೇ ರೀತಿಯಲ್ಲಿ ಹಾರಿ ಮೇಲ್ಮಗಡೆಗೆ ಹೋಗಿ ರಾಮ ಏನ್ ಮಾಡ್ತಿದ್ದಾನೆ ಅಂತ ಓಂಗ್ತಾ ಇದ್ದಾನೆ. ಓಂಗುದು ಅಂತ ಹೇಳಿ ತುಳುವಿನಲ್ಲಿ ಹೇಳುವಂಥದ್ದು. ಏನ್ ಹೇಳ್ತಾರೆ ಕನ್ನಡದಲ್ಲಿ? ಯಾರಾದ್ರೂ ಹೇಳ್ತೀರಾ? ತುಳುವಿನಲ್ಲಿ ಓಂಗೇರೊಂದಿಲ್ಲ ಅಂತ ಹೇಳಿ ಇಣಿಕಿ ನೋಡೋದಾ ಕನ್ನಡದಲ್ಲಿ ಪ್ರಭು? ಹೇಳಿ. ಇಣಿಕಿ ನೋಡೋದಾ? ಇಣುಕಿ ಧನ್ಯವಾದ. ಇಣುಕಿ ನೋಡ್ತಾನೆ ಕಿಟಕಿಯಿಂದ ಇಣಿಕಿ ನೋಡುವಾಗ ರಾಮನಿಗೆ ಗೊತ್ತಾಗ್ತದೆ, ಯಾರದು ಅಂತ ಕೇಳ್ತಾನೆ. ನಾನು ನಿನ್ನ ಭಕ್ತ, ನಿನ್ನ ಹೃದಯದಲ್ಲಿ ಇರುವಂತಹ, ಅಂದ್ರೆ ಹೃದಯದಲ್ಲಿ ನೀನ್ ನನ್ನನ್ನೇ ಯಾವತ್ತು ಯೋಚನೆ ಮಾಡ್ತಿರ್ಲೋ ಅಂತಹ ಭಕ್ತ ನಾನು ಅಂತ ಹೇಳ್ತೇನೆ. ನಿನ್ನಿಂದಾಗಿ ನನಗೆ ಈ ಸ್ಥಿತಿ ಬಂದಿದೆ, ನಾನಿಲ್ಲಿ ಮಲಗಿದ್ದೆ, ನೋಡು ನನ್ನನ್ನು ಸರಿ, ನನ್ನ ಮುಖದಲ್ಲೆಲ್ಲ ಊತ ಇದೆ, ತಲೆಯಲ್ಲಿ ಊತ ಇದೆ, ಕೆಂಪಾಗಿದೆ ತಲೆ ಮುಖ ಎಲ್ಲ, ನಿನ್ನಿಂದಾಗಿ ಅದು. ಹೌದಾ? ನನ್ನಿಂದಲ? ನಾನೇನು ಮಾಡಿದೆ ಅಂತ ಕೇಳ್ತಾರೆ ಯಾರು? ಹನುಮಂತ. ಹಾಗೆ ಹೇಳ್ತಾರೆ, ನೀನ ಅಲ್ಲಿ ಭಕ್ತರಿಗೆ ಗುದ್ತಾ ಇದೆಯಲ್ಲ, ಓದಿತಾ ಇದೆಯಲ್ಲ, ಅದೆಲ್ಲ ನನಗೆ. ಅಂದ್ರೆ ಯಾರು ರಾಮನಾಮ ತಗೊಳ್ತಾರೆ, ರಾಮನಿಗೂ ನಾಮಕ್ಕೂ ರಾಮನಿಗೂ ವ್ಯತ್ಯಾಸ ಇಲ್ಲ. ಹರೇ ಕೃಷ್ಣ ಮಹಾಮಂತ್ರಕ್ಕೂ ರಾಧಾ ಕೃಷ್ಣನಿಗೂ ವ್ಯತ್ಯಾಸ ಇಲ್ಲ, ಸ್ವಲ್ಪ ಸಹ ವ್ಯತ್ಯಾಸ ಇಲ್ಲ.
ಕಿಂಚಿತ್ತೂ ವ್ಯತ್ಯಾಸ ಇಲ್ಲ. ಆದ ಕಾರಣ ನಾವು ಹರೇ ಕೃಷ್ಣ ಮಹಾಮಂತ್ರ ಮಾಡುವಾಗ ಅಷ್ಟು ಜಾಗ್ರತೆಯಿಂದ ಫೋಕಸ್ ಮಾಡಿ ಮಾಡ್ಬೇಕು. ಈ ಕಥೆಯಿಂದ ನಮಗೆ ಏನ್ ಅರ್ಥ ಆಗ್ತದೆ ಅಂತ ಹೇಳಿದ್ರೆ, ಎಷ್ಟು ಮಹಾ ಒಂದು ಆ ಅವಕಾಶ ನಮಗೆಲ್ರಿಗೂ ಸಿಕ್ಕಿದೆ ಹರೇ ಕೃಷ್ಣ ಮಹಾಮಂತ್ರದ ಜಪ ಮಾಡ್ಲಿಕ್ಕೆ. ಸಾಕ್ಷಾತ್ ಭಗವಂತ ನಮ್ಮ ಜೊತೆಯಲ್ಲೇ ಇರುವಂತಹ ಮಂತ್ರ ಇದು. ರಾಮನಾಗಿ, ಕೃಷ್ಣನಾಗಿ, ಬಲರಾಮನಾಗಿ, ರಾಧಾ ಮಾತೆಯಾಗಿ ಎಲ್ಲರೂ ಇರುವಂತಹ ಒಂದು ಮಂತ್ರ ಈ ಹರೇ ಕೃಷ್ಣ ಮಹಾಮಂತ್ರ. ಆದ ಕಾರಣ ಈ ಒಂದು ನಿರಾಕಾರತ್ವ ಈ ಹರೇ ಕೃಷ್ಣ ಮಹಾಮಂತ್ರದಲ್ಲಿ ಕಿಂಚಿತ್ತೂ ಇಲ್ಲ. ಹರೇ ಕೃಷ್ಣ ಮಹಾಮಂತ್ರದಲ್ಲಿ ಇದ್ರೆ ಅದರ ಶಕ್ತಿ ನಮಗೆ ಗೊತ್ತಾಗ್ತದೆ, ನಮಗೆ ಹೇಗೆ ಕೃಷ್ಣ ಇರ್ಬೋದು ಅಂತ ನಮಗೆ ಅರ್ಥ ಆಗುವಂತಹ ಮಂತ್ರ ಇದು. ಅದಕ್ಕೋಸ್ಕರ ನಾವು ಈ ಭಗವದ್ಗೀತೆಯ ಸಾರ ಸಂದೇಶವನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ನಿಧಾನವಾಗಿ ಶ್ರೀಮದ್ ಭಾಗವತದಲ್ಲಿ ಹೇಳಿದಿರುವಂತಹ ಕಥೆ ಆಗಿರ್ಲಿ, ಚೈತನ್ಯ ಚರಿತಾಮೃತದಲ್ಲಿ ಹೇಳಿರುವಂತಹ ವಿಚಾರಗಳಾಗ್ಲಿ ನಮಗೆ ಅರ್ಥ ಆಗ್ತದೆ. ಭಗವದ್ಗೀತೆಯ ಸಂದೇಶ, ಭಗವದ್ಗೀತೆಯ ಒಂದು ತತ್ವವನ್ನ ಅರ್ಥ ಮಾಡ್ಲಿಲ್ಲ ಅಂದ್ರೆ ನಮಗೆ ಯಾವ ಕಥೆಯ ರಸ ನಮಗೆ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ರಸ ಭೌತಿಕವಾದ ರಸ ಆಗಿಬಿಡ್ತದೆ, ಆಧ್ಯಾತ್ಮಿಕವಾದ ರಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ನಾವು ಈ ಭಗವದ್ಗೀತೆಯನ್ನು ಚಂದ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ. ಮಹಾಮಂತ್ರದಿಂದ ಪ್ರಾರಂಭಿಸಿ ಮನುಷ್ಯನು ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿದಾಗ ಮಾತ್ರ ದೇವೋತ್ತಮ ಪರಮ ಪುರುಷನನ್ನು ಅರ್ಥ ಮಾಡಿಕೊಳ್ಳಬಹುದು. ಅದೇ ರೀತಿಯಲ್ಲಿ ಆ ಟಾಯ್ಲೆಟ್ ಅಲ್ಲಿ ಕೂತು ಜಪ ಮಾಡಿದಂತೆ ವ್ಯಕ್ತಿಗೆ ಸಂಪೂರ್ಣವಾಗಿ ರಾಮನಾಮದ ರುಚಿ ಸಿಕ್ಕಿದೆ. ಆದ ಕಾರಣ ಯಾರಿಂದಲೂ ಅವನಿಗೆ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಭಕ್ತರಲ್ಲದ ನಿರಾಕಾರವಾದಿಗಳು ಕೃಷ್ಣನಿಗೆ ಈ ಭೌತಿಕ ಪ್ರಕೃತಿಯಿಂದಾದ ಶರೀರವಿದ್ದು ಅವನ ಎಲ್ಲ ಚಟುವಟಿಕೆಗಳು, ಅವನ ರೂಪ ಎಲ್ಲವೂ ಮಾಯೆ ಎಂದು ಭಾವಿಸುತ್ತಾರೆ. ಈ ನಿರಾಕಾರವಾದಿಗಳಿಗೆ ಮಾಯಾವಾದಿಗಳೆಂದು ಹೆಸರು. ಅವರಿಗೆ ಅಂತಿಮ ಸತ್ಯ ತಿಳಿಯದು. 20ನೇ ಶ್ಲೋಕವು ಸ್ಪಷ್ಟವಾಗಿ ಹೀಗೆ ಹೇಳುತ್ತದೆ. ಇದರ ಹಿಂದೆ ನಾವು ಡಿಸ್ಕಷನ್ ಮಾಡಿದಂತ ಶ್ಲೋಕ. ಇವತ್ತು ನಾವು 24ನೇ ಶ್ಲೋಕ ಅಲ್ವಾ? 20ನೇ ಶ್ಲೋಕದಲ್ಲಿ ಏನ್ ಹೇಳಿದೆ? ಕಾಮೈಸ್ತೈಸ್ತೈರ್ಹತ ಜ್ಞಾನ ಪ್ರಪದ್ಯಂತೆ ಅನ್ಯ ದೇವತಾ. ಅನ್ಯ ದೇವತಾ, ಬೇರೆ ದೇವತೆಗಳ ಪೂಜೆ ಯಾರು ಮಾಡ್ತಾರೆ ಅವರ ಜ್ಞಾನವು ಯಾವುದರಿಂದ ಹೃತವಾಗಿದೆ, ಯಾವುದರಿಂದ ಕದ್ದುಕೊಂಡು ಹೋಗಿದೆ? ಕಾಮದಿಂದ, ಆಸೆಯಿಂದ, ಆಕಾಂಕ್ಷೆಯಿಂದ, ಇಂದ್ರಿಯ ತೃಪ್ತಿ ಭೋಗಾದಿಗಳಿಂದ ಏನಾಗಿದೆ? ಕದ್ದುಕೊಂಡು ಹೋದಂತಹ ಜ್ಞಾನದಿಂದಾಗಿ ಅವರು ಯಾರಿಗೆ ಮೊರೆ ಹೋಗ್ತಾರೆ? ಅನ್ಯ ದೇವತೆಗಳಿಗೆ. ಕಾಮ ಅಭಿಲಾಷೆಗಳಿಂದ ಕುರುಡರಾದವರು, ಕೃತಜ್ಞಾನ ಕುರುಡರಾದವರು ಬೇರೆ ಬೇರೆ ದೇವತೆಗಳಿಗೆ ಶರಣಾಗುತ್ತಾರೆ. ದೇವೋತ್ತಮ ಪರಮ ಪುರುಷನಲ್ಲದೆ ಬೇರೆ ಬೇರೆ ಲೋಕಗಳನ್ನು ಪಡೆದ ದೇವತೆಗಳಿದ್ದಾರೆ. ಇದು ಭಗವದ್ಗೀತೆ ಓದುವಾಗಲೇ ಅರ್ಥ ಆಗ್ತದೆ. ಭಗವಂತನಿಗೂ ಒಂದು ಲೋಕವಿದೆ ಎನ್ನುವುದನ್ನು ಒಪ್ಪಲಾಗಿದೆ ಭಗವದ್ಗೀತೆಯಲ್ಲಿ. 23ನೇ ಶ್ಲೋಕದಲ್ಲಿ ಹೇಳಿದಂತೆ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತ ಯಾಂತಿ ಮಾಮಪಿ ಎಂದರೆ ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಬೇರೆ ಬೇರೆ ಲೋಕಗಳಿಗೆ ಹೋಗುತ್ತಾರೆ ಮತ್ತು ಶ್ರೀಕೃಷ್ಣನ ಭಕ್ತರು ಕೃಷ್ಣ ಲೋಕಕ್ಕೆ ಹೋಗುತ್ತಾರೆ. ಇದನ್ನು ಸ್ಪಷ್ಟವಾಗಿ ಹೇಳಿದ್ದರೂ ಮೂರ್ಖ ನಿರಾಕಾರವಾದಿಗಳು ಭಗವಂತನಿಗೆ ರೂಪವಿಲ್ಲ ಮತ್ತು ಈ ರೂಪಗಳನ್ನು ಆರೋಪಿಸಲಾಗಿದೆ ಅಷ್ಟೇ ಎಂದು ವಾದಿಸುತ್ತಾರೆ. ಆರೋಪಿಸಲಾಗಿದೆ ಅಷ್ಟೇ ಎಂದು ವಾದಿಸುತ್ತಾರೆ. ಇದು ಕೋರ್ಟಿನಲ್ಲಿ ನಡೆದ ಆರೋಪದ ತರ ಕಾಣ್ತಾ ಉಂಟು. ಕೋರ್ಟಿನಲ್ಲಿ ಆರೋಪ ಮಾಡುದು ಯಾರು? ಸತ್ಯ ಗೊತ್ತಿಲ್ಲದವರು ಆರೋಪ ಮಾಡುದು. ಸತ್ಯ ಗೊತ್ತಿದ್ದವರು ಆರೋಪ ಮಾಡ್ತಾರಾ? ಇಲ್ಲ. ಆದ ಕಾರಣ ಈ ಆರೋಪ ಮಾಡುದು ಯಾರು? ಸತ್ಯ ಗೊತ್ತಿಲ್ಲದವರು. ಭಗವಂತನಿಗೆ ರೂಪವಿಲ್ಲ ಅಂತ ಹೇಳುವವರು ಯಾರು? ಸತ್ಯ ಗೊತ್ತಿಲ್ಲದ ಲಾಯರ್. ಸತ್ಯ ಗೊತ್ತಿಲ್ಲದೆ ಅಥವಾ ಗೊತ್ತಿದ್ದು ಗೊತ್ತಿಲ್ಲದವರಿಗೆ ಸಪೋರ್ಟ್ ಮಾಡುವ ಲಾಯರ್, ಅಥವಾ ಅಸತ್ಯವನ್ನು ಸತ್ಯ ಅಂತ ಸಾಬೀತುಪಡಿಸಲಿಕ್ಕೆ ಥಿಂಕ್ ಮಾಡೋ, ಯೋಚನೆ ಮಾಡುವಂತಹ ಲಾಯರ್ ಹೀಗೆ ಮಾಡುವಂಥದ್ದು ಅಂಥವರು. ಈಗ ಉದಾಹರಣೆಗೆ ಭಗವಂತನಿಗೆ ರೂಪವಿಲ್ಲ ಅಂತ ಹೇಳಿದ್ರೆ ಅದೊಂದು ನಾಚಿಕೆಯ ವಿಷಯ. ಯಾಕೆ ಅಂತ ಹೇಳಿದ್ರೆ, ರೂಪವಿಲ್ಲ ಅಂತ ಹೇಳಿದ್ರೆ ಒಂದು ಉದಾಹರಣೆಯಲ್ಲಿ ಈಗ ಸೂರ್ಯನ ಕಿರಣಗಳು ಲೈಟ್ ಬರ್ತಾ ಇದೆ ಅಂತ ಇಟ್ಕೊಳ್ಳುವ, ಅಂಧಕಾರವನ್ನು ಅದು ತೆಗಿತದೆ. ಅಂಧಕಾರ ಸೂರ್ಯನ ಲೈಟ್ ಅನ್ನು ತೆಗಿಲಿಕ್ಕೆ ಸಾಧ್ಯವಾ? ಅಂಧಕಾರದಿಂದ ಸೂರ್ಯನನ್ನ ಅರ್ಥ ಮಾಡ್ಲಿಕ್ಕೆ ಸಾಧ್ಯವಾ? ಸಾಧ್ಯ ಇಲ್ಲ. ಭಗವಂತನಿಗೆ ರೂಪವಿಲ್ಲ ಅಂತ ಹೇಳಿದ್ರೆ ಅದು ಅಂಧಕಾರದಿಂದ ರೂಪವನ್ನು ಅರ್ಥ ಮಾಡ್ಲಿಕ್ಕೆ ಸಾಧ್ಯವಾ? ಸಾಧ್ಯ ಇಲ್ಲ. ಆದ ಕಾರಣ ಯಾರು ಅಂಧಕಾರದ ಮೊರೆ ಹೋಗಿದ್ದಾರೆ ಅವರು ಅಂಧಕಾರದಲ್ಲೇ ಇರ್ತಾರೆ, ಅವರಿಗೆ ಲೈಟ್ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಅಂಧಕಾರದ ಮೊರೆ ಹೋಗಿದ್ದಾರೆ ಅವರು ಅಂಧಕಾರವನ್ನು ತಿಳಿಲಿಕ್ಕೆ ಸಾಧ್ಯ ವಿನಃ ಅಂಧಕಾರದಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಯಾವುದು ಬೇಕು ಗೊತ್ತಿಲ್ಲ. ಗೊತ್ತಿರಬೇಕಾದ್ದು
ಪ್ರಕಾಶ ಇಲ್ಲದ್ರೆ ಅಂಧಕಾರವನ್ನು ಹೇಗೆ ಅರ್ಥ ಮಾಡ್ಲಿಕ್ಕೆ ಸಾಧ್ಯ? ಪ್ರಕಾಶ ಇದ್ದ ಕಾರಣ ಅದು ಅಂಧಕಾರ ಅಂತ ಗೊತ್ತಾಯ್ತು. ಅಂಧಕಾರದಿಂದ ಪ್ರಕಾಶವನ್ನು ಅರ್ಥ ಮಾಡ್ಲಿಕ್ಕೆ ಕಷ್ಟ. ಗೀತೆಯನ್ನು ಅಧ್ಯಯನ ಮಾಡಿದರೆ ದೇವತೆಗಳು ಅವರ ನಿವಾಸಗಳು ನಿರಾಕಾರ ಎಂದು ತೋರುತ್ತದೆಯೇ? ಪ್ರಶ್ನೆ ಕೇಳ್ತಿದ್ದಾರೆ ನಮಗೆ ಶ್ರೀಲ ಪ್ರಭುಪಾದರು. ಗೀತೆಯನ್ನು ಅಧ್ಯಯನ ಮಾಡಿದರೆ ದೇವತೆಗಳು ಅವರ ನಿವಾಸಗಳು ನಿರಾಕಾರ ಎಂದು ತೋರುತ್ತದೆ. ದೇವರ ಲೋಕಕ್ಕೆ ಹೋಗ್ತಾರೆ, ಅಲ್ಲಿ ನಿರಾಕಾರ ಲೋಕ. ಏನು ಮಾಡ್ಲಿಕ್ಕೆ? ಅಲ್ಲಿ ಕ್ರಿಕೆಟ್ ಸ್ಟೇಡಿಯಂ ಇದೆಯಾ? ಅಲ್ಲಿ ಒಂದು ಬಾಲ್ ಮಾತ್ರ ಓಡ್ತಾ ಇದೆ, ಬ್ಯಾಟ್ ಮ್ಯಾನೇ ಇಲ್ಲ. ಅರ್ಥವೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಹೇಗೆ ಇದನ್ನು ಅರ್ಥ ಮಾಡ್ತಿದ್ದಾರೆ ನಿರಾಕಾರವಾದಿಗಳು? ನನಗೆ ಕುತೂಹಲ ಆಗ್ತಾ ಇದೆ. ಬೇಡ, ಕುತೂಹಲ ಬೇಡ ನಮಗೆ, ಯಾರಿಗೂ. ನಮಗೆ ಅರ್ಥ ಆಗ್ತಿದೆ ಈ ಗೀತೆಯಲ್ಲಿ ಭಗವಂತನಿಗೂ ಭಗವದ್ ಭಕ್ತರಾದಂತಹ ದೇವತೆಗಳಿಗೂ ಅವರದ್ದೇ ಆದ ಧಾಮ ಇದೆ, ಅಲ್ಲಿ ಅವರು ಲೀಲೆಗಳನ್ನ ಮಾಡ್ತಾರೆ ಅಂತ ಹೇಳಿ. ದೇವತೆಗಳಿಗಾಗಲಿ ದೇವೋತ್ತಮ ಪರಮ ಪುರುಷನಾಗದ ಕೃಷ್ಣನಿಗಾಗಲಿ ನಿರಾಕಾರರಲ್ಲ ಎನ್ನುವುದು ಸ್ಪಷ್ಟ. ಅವರೆಲ್ಲ ವ್ಯಕ್ತಿಗಳು. ಶ್ರೀಕೃಷ್ಣನು ದೇವೋತ್ತಮ ಪರಮ ಪುರುಷ, ಅವನಿಗೆ ತನ್ನದೇ ಲೋಕವಿದೆ, ದೇವತೆಗಳಿಗೆ ಅವರ ಲೋಕಗಳಿವೆ. ಆದುದರಿಂದ ಪರಮ ಸತ್ಯಕ್ಕೆ ರೂಪವಿಲ್ಲ, ರೂಪವನ್ನು ಆರೋಪಿಸಲಾಗಿದೆ ಎನ್ನುವ ಅದ್ವೈತಿಗಳ ವಾದವು ನಿಲ್ಲುವುದಿಲ್ಲ. ದೇವತೆಗಳ ರೂಪಗಳು ಪರಮ ಪ್ರಭುವಿನ ರೂಪವು ಏಕಕಾಲದಲ್ಲಿ ಇವೆ ಮತ್ತು ಶ್ರೀಕೃಷ್ಣನು ಸಚ್ಚಿದಾನಂದ ಎಂದು ಭಗವದ್ಗೀತೆಯಿಂದ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಹುದು. ಪರಾತ್ಪರ ಸತ್ಯವು ಆನಂದಮಯ ಅಭ್ಯಾಸಾತ್ ಅಥವಾ ಸ್ವಭಾವತಃ ಆನಂದಮಯ ಎನ್ನುವುದನ್ನು ಮತ್ತು ಭಗವಂತನು ಅಪರಿಮಿತ ಮಂಗಳ ಗುಣಗಳ ಭಂಡಾರ ಎನ್ನುವುದನ್ನು ವೇದಗಳು ದೃಢಪಡಿಸುತ್ತವೆ. ರೂಪ ಇಲ್ಲದರೆ ಆನಂದವ ಅನುಭವ ಆಗುವುದಿಲ್ಲ. ಒಂದು ಪೆಟ್ರೋಲಿಗೆ, ಗಾಡಿಯಲ್ಲಿ ಹಾಕುವ ಪೆಟ್ರೋಲಿಗೆ ಒಂದು ಆನಂದ ಉಂಟಾ? ಪೆಟ್ರೋಲ್ ಮತ್ತು ಪೆಟ್ರೋಲ್ ಫ್ರೆಂಡ್ಶಿಪ್ ಆಗ್ತದ? ಇಲ್ಲ. ಆ ಶಕ್ತಿಯ ಫ್ರೆಂಡ್ಶಿಪ್ ಆಗುವುದಿಲ್ಲ. ಪೆಟ್ರೋಲ್ ಅಂತ ಹೇಳುದು ಒಂದು ಶಕ್ತಿ ಅಲ್ವಾ? ಆ ಶಕ್ತಿಯನ್ನ ಉಪಯೋಗಿಸೋದು ಯಾರು? ಒಂದು ಜೀವರಾಶಿಗಳು ಆ ಪೆಟ್ರೋಲ್ ಅನ್ನು ಉಪಯೋಗಿಸುತ್ತದೆ. ಅದೆಲ್ಲಿಂದ ಬಂತು? ಆ ಭೌತಿಕ ವಸ್ತು ಡಿಕಂಪೋಸ್ ಆಗಿ ಬಂತು. ನಮ್ಮ ದೇಹಗಳೆಲ್ಲ ನಮಗೆಲ್ಲ ಕಲ್ತಿದ್ದೇವೆ ನಾವು, ದೇಹ ಎಲ್ಲ ಕೆಳಗೆ ಹೋಗಿ ಆಮೇಲೆ ಅದು ಪೆಟ್ರೋಲ್ ಆಗ್ತದೆ ಅಂತ ಹೇಳಿ. ಆ ಪೆಟ್ರೋಲ್ ಡಿಸ್ಕಷನ್ ಆಗ್ತದ? ಇಲ್ಲ. ಜೀವ ಬೇಕು, ದೇಹ ಬೇಕು ಡಿಸ್ಕಷನ್ ಆಗ್ಬೇಕಿದ್ರೆ. ಅಷ್ಟು ಸಿಂಪಲ್ ವಿಷಯ. ಆದ ಕಾರಣ ಗೋಲೋಕದಲ್ಲಿ ಆಗ್ಲಿ ಬೇರೆ ಲೋಕದಲ್ಲಿ ಆದ್ರೂ ಈ ದೇಹಗಳಿವೆ. ಸೂರ್ಯನ ಲೋಕದಲ್ಲಿ ಕೂಡ ದೇಹ ಇದೆ, ಚಂದ್ರನ ಲೋಕದಲ್ಲೂ ದೇಹ ಇದೆ. ಅದಕ್ಕೆ ಅನುಗುಣವಾದಂತ ದೇಹ. ಇಲ್ಲಿ ನಮಗೆ ಭೂಲೋಕದಲ್ಲಿ ನೀರು ಮತ್ತು ಮಣ್ಣು ಪ್ರಧಾನವಾದಂತಹ ಅಥವಾ ಭೂ ಮತ್ತು ಆಪ ಪ್ರಧಾನವಾದಂತಹ ದೇಹ. ನಮ್ಮ ಈ ದೇಹದಲ್ಲಿ ಏನು ಜಾಸ್ತಿ ಇದೆ ಅಂದ್ರೆ ಅರ್ತ್ ಎಲಿಮೆಂಟ್, ವಾಟರ್ ಎಲಿಮೆಂಟ್ ಜಾಸ್ತಿ, ಅಗ್ನಿ ವಾಯು ತತ್ವ ಕಮ್ಮಿ ಇದೆ. ಆದರೆ ಬೇರೆ ಲೋಕಕ್ಕೆ ಹೋದ್ರೆ, ಉದಾಹರಣೆಗೆ ಸೂರ್ಯ ಲೋಕಕ್ಕೆ ಹೋದ್ರೆ ಯಾವುದು ಜಾಸ್ತಿ ಇರ್ತದೆ? ಅಲ್ಲಿ ಅಗ್ನಿ ಪ್ರಧಾನವಾದಂತಹ ದೇಹ ಇರ್ತದೆ. ಅಗ್ನಿಯಲ್ಲಿ ಅಗ್ನಿಯಲ್ಲಿ ಬೆಳೆಯುವಂತಹ ಅಗ್ನಿ ಪ್ರಧಾನವಾದಂತಹ ದೇಹ ಸಿಗ್ತದೆ ಅಲ್ಲಿಗೆ ಹೋದವರಿಗೆ. ಸೂರ್ಯನನ್ನ ಪೂಜೆ ಮಾಡಿ ಹೋದವರಿಗೆ ಅಂತಹ ದೇಹ ಸಿಗ್ತದೆ. ಪರಾತ್ಪರ ಸತ್ಯವು ಅದಾಯ್ತು. ತಾನು ಅಜೋಪಿ ಅವ್ಯಯಂ ಆತ್ಮ ಸನ್ ಅವ್ಯಯಾತ್ಮ ಅಂತ ಹೇಳುವ ಶ್ಲೋಕ 4ನೇ ಅಧ್ಯಾಯದಲ್ಲಿ ನಾವು ಓದಿದ್ದೇವೆ. ತಾನು ಅಂದ್ರೆ ಕೃಷ್ಣ. ಅಜ ಹುಟ್ಟಿಲ್ಲದವನು. ಆದರೂ ಹುಟ್ಟಿಲ್ಲದವನು ಅಂದ್ರೇನು? ಹುಟ್ಟಿಲ್ಲದವನು ಅಂದ್ರೆ ಇಲ್ಲಿ ಬರುವಾಗ ನಮ್ಮ ಹಾಗೆ ಹುಟ್ಟಿರೋನಲ್ಲ, ನೇರ ಕೃಷ್ಣನೇ ಬರುವವನು ಅಂತ ಅರ್ಥ. ಎಷ್ಟು ಸಿಂಪಲ್ ಆಗಿ ಅರ್ಥ ಆಗ್ತದೆ ಇದು. ನಮ್ಮಾಗೆ ಬಂದದ್ದಲ್ಲ ಕೃಷ್ಣ. ಹುಟ್ಟಿಲ್ಲದವನು ಅಂದ್ರೆ ಏನು? ಬರ್ಲಿಲ್ಲ ಅಂತಲ್ಲ, ಬಂದಿದ್ದಾನೆ. ಹೇಗೆ ಬಂದಿದ್ದಾನೆ? ನಮ್ಮ ಹಾಗೆ ಬಂದದ್ದಲ್ಲ, ನೇರ ಬಂದಿದ್ದಾನೆ ಅಂತ ಅರ್ಥ. ಆದರೂ ಕಾಣಿಸಿಕೊಳ್ಳುತ್ತೇನೆ ಎಂದು ಗೀತೆಯಲ್ಲಿ ಭಗವಂತನು ಹೇಳುತ್ತಾನೆ. ಭಗವದ್ಗೀತೆಯಿಂದ ನಾವು ತಿಳಿದುಕೊಳ್ಳಬೇಕಾದ ವಾಸ್ತವ ಅಂಶಗಳು ಇವು. ಭಗವದ್ಗೀತೆಯಿಂದ ನಮಗಿದು ಅರ್ಥ ಆಗ್ತದೆ. ದೇವೋತ್ತಮ ಪರಮ ಪುರುಷನು ನಿರಾಕಾರನಾಗಿರುವುದು ಹೇಗೆ ಸಾಧ್ಯ ಎಂದು ಅರ್ಥವಾಗುವುದಿಲ್ಲ. ನಿರಾಕಾರವಾದಿಯಾದ ಅದ್ವೈತಿಯು ರೂಪವನ್ನು ಮೋನಿಸ್ಟ್ ಅಂತ ಹೇಳ್ತಾರೆ ಇವರಿಗೆ, ರೂಪವನ್ನು ಆರೋಪಿಸಿದೆ ಎಂದು ಹೇಳುವುದು ಗೀತೆಯ ಹೇಳಿಕೆಗಳ ಮಟ್ಟಿಗೆ ಸುಳ್ಳು. ಪರಾತ್ಪರ ಸತ್ಯವಾದ ಶ್ರೀಕೃಷ್ಣನಿಗೆ ರೂಪವೂ ಉಂಟು, ವ್ಯಕ್ತಿತ್ವವೂ ಉಂಟು ಎಂದು ಇಲ್ಲಿ ಸ್ಪಷ್ಟವಾಗುತ್ತದೆ. ಪರಾತ್ಪರ ಸತ್ಯವಾದ ಶ್ರೀಕೃಷ್ಣನಿಗೆ ರೂಪವೂ ಉಂಟು, ವ್ಯಕ್ತಿತ್ವವೂ ಉಂಟು ಎಂದು ಇಲ್ಲಿ ಸ್ಪಷ್ಟವಾಗುತ್ತದೆ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ನಾವು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇರೋದು, ನಾನು ಹೆಚ್ಚೇನು ಹೇಳಲಿಕ್ಕೆ ಪ್ರಯತ್ನ ಪಡುವುದಿಲ್ಲ. ಶ್ರೀಲ ಪ್ರಭುಪಾದರು ಹೇಳಿದ್ದನ್ನ 2-3 ಸಲ ಆ ಸೆಂಟೆನ್ಸ್ ಅನ್ನ ಒತ್ತಿ ಹೇಳುವಾಗ ನಮಗೆ ಅರ್ಥ ಆಗ್ತದೆ. ಅಷ್ಟು ಸಿಂಪಲ್ ವಿಷಯ ಇದು. ಹರೇ ಕೃಷ್ಣ. ನಾನೇನಾದ್ರೂ
ಹೇಳುವಾಗ ಏನಾದ್ರು ತಪ್ಪಾದ್ರೆ ದಯವಿಟ್ಟು ಕ್ಷಮಿಸಿ, ಆಮೇಲೆ ಆ ತಪ್ಪಾದ್ದನ್ನ ನೀವು ಹೇಳ್ಬೇಕಾಗಿ ಕೇಳ್ತಾನೆ. ಯಾಕಂದ್ರೆ ಯಥಾದೀತ ಯಥಾಮತಿ ಅಂತ ಹೇಳಿ ನಾನು ಎಷ್ಟು ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಕೃಷ್ಣನ ಭಗವಂತನ ಅನುಗ್ರಹದಿಂದ, ಆಮೇಲೆ ಎಷ್ಟು ಉಳಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ ಅಷ್ಟನ್ನೇ ಹೇಳಬಲ್ಲೆ ಅಲ್ವಾ. ಅದಕ್ಕಿಂತ ಜಾಸ್ತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣನ ಅನುಗ್ರಹ ಅಷ್ಟೇ ಇದೆ ಅಂತ, ಅದಕ್ಕಿಂತ ಜಾಸ್ತಿ ಬರ್ಲಿ ಅಂತ ಆಸೆ. ಹರೇ ಕೃಷ್ಣ. ಏನಾದ್ರೂ ಪ್ರಶ್ನೆ ಇದೆಯಾ?